ಇವತ್ತು ಯಾವುದು ಕುರಿತಾಗಿ ಮಾತಾಡೋಣ ಅಂದರೆ 2 ಕೊರಿಂಥಿ 13ನೇ ಅಧ್ಯಾಯ 10ನೇ ವಾಕ್ಯ. 2 ಕೊರಿಂಥಿ 13ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನಿಗೆ ಸ್ತೋತ್ರ ಹೋಗಲಿ. 2 ಕೊರಿಂಥಿಯನ್ಸ್ 13ನೇ ಅಧ್ಯಾಯ ವಚನ 10. ಇದಕ್ಕಾಗಿಯೇ ನಾನು ನಿಮ್ಮಲ್ಲಿ ಇಲ್ಲದೇ ಇರುವಾಗ ಈ ಮಾತುಗಳನ್ನು ಬರೆದಿದ್ದೇನೆ, ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ, ಕಟ್ಟುವುದಕ್ಕಾಗಿ ಕರ್ತರು. ಏನಕ್ಕೋಸ್ಕರ ಅಂತೆ? ನಿಮ್ಮನ್ನು ಕಿತ್ತಾಕೋದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಕಟ್ಟುವುದಕ್ಕೋಸ್ಕರ. ಕಂಟಿನ್ಯೂ ಮಾಡಿ. ಕಟ್ಟುವುದಕ್ಕಾಗಿ ಕರ್ತರು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಠಿಣ್ಯವನ್ನು ತೋರಿಸುವುದಕ್ಕೆ ಇರಬಾರದೆಂದು ಅಪೇಕ್ಷಿಸುತ್ತೇನೆ. ಇದರಲ್ಲಿ ಪೌಲು ಕೊರಿಂಥಿ ಸಭೆಗೆ ಬರೆಯುವಾಗ ಇನ್ನೇನು ಮುಗಿಸ್ತಾ ಇದ್ದಾರೆ ಅವರ ಪತ್ರವನ್ನು. ಅವಾಗ ಏನು ಹೇಳ್ತಾ ಇದ್ದಾರೆ? ನಾನು ನಿಮ್ಮ ಹತ್ರ ಮಾತನಾಡುವುದು ಯಾವ ಕಾರಣಕ್ಕೋಸ್ಕರ ಅಂತೆ? ನಿಮ್ಮನ್ನು ಕಿತ್ತಾಕುವುದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಕಟ್ಟುವುದಕ್ಕೋಸ್ಕರ. ನಾನು ಸಹ ಎಷ್ಟೋ ಸತಿ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಷ್ಟು ಜನ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಅಂದರೆ ಸಭೆಯಲ್ಲಿರುವಂಥ ಪ್ರತಿಯೊಂದು ಜನಗೋಸ್ಕರ ಸಭೆಗೋಸ್ಕರ ಪ್ರಾರ್ಥನೆ ಮಾಡುವುದಂದರೆ ಸಭೆಗೋಸ್ಕರ ಅಲ್ಲ. ಏನಂತ? ದೇವರೇ ಸಭೆ ನಡೆಸಿ ಅಂತ ಯಾರು ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. ನಮ್ಮಲ್ಲಿ ನಿಜವಾದ ದೇವರ ಪ್ರೀತಿ ಇದ್ದರೆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರನೂ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಪ್ರತಿಯೊಬ್ಬರಿಗೋಸ್ಕರ ಅಂದರೆ ಅಟ್ಲೀಸ್ಟ್ ಅವ್ರ ಕುಟುಂಬದಲ್ಲಿ ಒಬ್ಬರ ಹೆಸರಾದರೆ ಏನಂತ ಹೇಳ್ತೀವಿ? ದೇವರೇ ಅವ್ರ ಕುಟುಂಬವನ್ನು ಸಂಧಿಸಿ ಅಂತ. ಆದರೆ ನಮ್ಮ ಸಭೆಗಳಲ್ಲಿಯೂ ನಮ್ಮ ಜೀವನದಲ್ಲಿಯೂ ಏನಕ್ಕೋಸ್ಕರ ನಮ್ಮಲ್ಲಿ ಮನಸ್ಸಾಂತರ ಬರ್ತಾ ಇಲ್ಲ? ಯಾಕೆ ನಮ್ಮ ಮನಸ್ಸು ಏನಾಗ್ತಾ ಇಲ್ಲ? ಚೇಂಜ್ ಆಗ್ತಾ ಇಲ್ಲ. ಎಷ್ಟೋ ಸತಿ ಪ್ರಯತ್ನ ಮಾಡಿ ಆಯಿತು, ಎಷ್ಟೋ ಪ್ರಾರ್ಥನೆಗಳು ಮಾಡಿ ಆಯಿತು, ಎಷ್ಟೋ ವಿಷಯಗಳು ಮಾಡಿ ಆಯಿತು, ಯಾಕೆ ನಮ್ಮಲ್ಲಿ ಈ ಮನಸ್ಸು ಚೇಂಜ್ ಆಗ್ತಾ ಇಲ್ಲ? ಯಾಕಂದರೆ ನಾವು ಏನು ಮಾಡ್ಬೋದು? ಎಷ್ಟು ಬೇಕಾದರೂ ಏನು ಮಾಡ್ಬೋದು? ಹಾರ್ಷಾಗಿ ಮಾತಾಡ್ಬೋದು. ಏನು ಮಾತಾಡ್ಬೋದು? ಯಾರು ಬೇಕಾದರೂ ಏನು ಮಾಡ್ಬೋದು? ಹಾರ್ಷಾಗಿ ಮಾತಾಡ್ಬೋದು. ನೆನ್ನೆ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಓದ್ತಾ ಇದ್ದೀನಿ, ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಒಂದೇ ವಿಷಯ. ನೀನು ಎಷ್ಟೇ ಕಠಿಣವಾಗಿ ಮಾತಾಡಿದ್ರು ಈ ಮನುಷ್ಯರಿಗೆ ಮನಸ್ಸಿನಲ್ಲಿ ಏರ್ತಾ ಇಲ್ಲ ಅಂದರೆ ಏನು ಕಾರಣ? ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿನ್ನ ಕಠಿಣವಾದ ವಾಕ್ಯಗಳು ಅಂದರೆ ಕಠಿಣವಾದ ವಾರ್ತೆಗಳು ಅವರ ಮನಸ್ಸನ್ನು ಚೇಂಜ್ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಕಾರಣ? ಏನು ಕಾರಣವಾಗಿರ್ಬೋದು ನೀವು ಹೇಳಿ? ನನಗೆ ದೇವ್ರ ಈ ಪ್ರಶ್ನೆ, ದೇವರು ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ಅವ್ರಿಗೆ ಉತ್ತರ ಗೊತ್ತಿಲ್ಲದೆ ನಮ್ಮನ್ನು ಕೇಳಲ್ಲ. ಅವ್ರಿಗೆ ಉತ್ತರ ಗೊತ್ತಿದೆ, ನಮ್ಮ ಹತ್ರ ಕೇಳ್ತಾ ಇರೋದೇನಕ್ಕೆ? ನನಗೆ ಉತ್ತರ ಗೊತ್ತಿಲ್ಲ ಅನ್ನುವಂಥ ಕಾರಣದಿಂದ. ಎಷ್ಟೋ ಸತಿ ಕಠಿಣವಾಗಿ ಮಾತಾಡಿ ಒಬ್ಬರಲ್ಲಿ ಒಂದು ಸಭೆಯಲ್ಲಿ ಮನಸ್ಸಾಂತರ ಬರ್ತಾ ಇಲ್ಲ ಅಂದರೆ, ದೇವರು ಒಂದು ಕಡೆ ಮನಸ್ಸಾಂತರ ಇಲ್ಲ ಅಂದರೆ ಅವ್ರು ಕ್ರಿಯೆ ಮಾಡಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ನಮ್ಮ ಹತ್ರ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀವಿ ಅಂತ ನೋಡಲ್ಲ, ಎಷ್ಟೊತ್ತು ವಾಕ್ಯಗಳು ಓದ್ತಾ ಇದ್ದೀರಾ ಅಂತ ನೋಡಲ್ಲ. ದೇವ್ರು ನಮ್ಮ ಹತ್ರ ನೋಡೋದು ನಮ್ಮ ಮನಸ್ಸು ಎಷ್ಟು ಚೇಂಜ್ ಆಗಿದೆ ಅಂತ ಮಾತ್ರ. ಆಮೇನ್. ನಮ್ಮ ಮನಸ್ಸು ಈ ರೀತಿ ಚೇಂಜ್ ಆಗದೇ ಇರುವಾಗ, ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಸರಿಯಾಗಿ ಇಲ್ಲದೆ ಇರುವಾಗ ಏನಾಗುತ್ತೆ? ನನ್ನ ಮನಸ್ಸು ಚೇಂಜ್ ಆಗದೆ ಇರುವಾಗ ದೇವರ ಕ್ರಿಯೆ ಸಭೆಯಲ್ಲಿ ನೋಡುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಭೆಗಳಲ್ಲಿ ಏನಾಗಿದೆ? ಕ್ರಿಯೆ ಇಲ್ಲದಂಥ ಸಭೆಯಾಗಿ ಸೆತ್ತೋಗಿರ್ತೀವಿ. ನನ್ನ ಮಾತು ವ್ಯರ್ಥವಾಗಿ ಹೋಗ್ತಾ ಇರತ್ತೆ. ನಾನು ಹೇಳುವಂಥ ವಾಕ್ಯಗಳೇನಾಗಲ್ಲ, ಏನಕ್ಕೂ ಉಪಯೋಗ ಆಗಲ್ಲ. ಯಾಕೆ ಉಪಯೋಗ ಆಗಲ್ಲ? ವಿಶ್ವಾಸ ಇರುವುದಿಲ್ಲ. ದೇವರ ವಾಕ್ಯವು ಯಾವ ಜಾಗದಲ್ಲಿ ಏನಾಗುತ್ತೆ? ವಿಶ್ವಾಸ ಇಲ್ಲದೆ ಇರುವಂಥ ಜಾಗದಲ್ಲಿ ನೀನು ಎಷ್ಟೇ ಬಿತ್ತನೆ ಮಾಡಿದ್ರೆ ಏನಾಗಲ್ಲ? ಫಲ ಕೊಡುವುದಿಲ್ಲ. ನಮ್ಮ ಸಭೆಗಳಲ್ಲಿ ಫಲ ಬರದೇ ಇರುವುದಕ್ಕೆ ಕಾರಣ ವಿಶ್ವಾಸ ಕಡಿಮೆ ಆಗಿದೆ. ವಿಶ್ವಾಸ ಯಾಕೆ ಬೆಳೀತಾ ಇಲ್ಲ? ಯೂಸ್ ಮಾಡದೇ ಇರುವಂಥ ಒಂದು ವಿಶ್ವಾಸ ಎಲ್ಲಿಂದ ಬೆಳೆಯುತ್ತೆ? ಯೂಸ್ ಮಾಡದೇ ಇರುವಂಥ ವಿಶ್ವಾಸ ಎಲ್ಲಿಂದ ಬೆಳೆಯುತ್ತೆ? ನಾನೊಂದು ವಿಷಯವನ್ನು ಯೂಸ್ ಮಾಡ್ದೇನೆ ಇಲ್ಲ ಅಂದರೆ, ಇವಾಗ ಎಕ್ಸಾಂಪಲ್, ಬೆಳಗ್ಗೆ ಬಂದು ಹೇಳಿದ್ರು ಇವ್ರು ಗಾಡಿ 3 ತಿಂಗಳಿಂದ ಯೂಸ್ ಮಾಡಿಲ್ಲ ಅಂತ. ಏನಾಯ್ತು ನಿಮ್ಮ ಗಾಡಿಗೆ? ಗಾಳಿ ಏನಾಗ್ತಾ ಇದೆ? ಒಂದು ದಿವಸ ಇವತ್ತು ಗಾಳಿ ಹೊಡೆದ್ರೆ ಏನಾಗ್ತಾ ಇಲ್ಲ? ನಿಂತ್ಕೊತಾ ಇಲ್ಲ. ನಿನ್ನೆ ಗಾಳಿ ಹೊಡೆದಿದ್ದು ಟೈರಲ್ಲಿ ಏನಾಗ್ತಾ ಇಲ್ಲ? ಇವತ್ತು ನಿಂತ್ಕೊತಾ ಇಲ್ಲ. ನಿಮ್ಮ ವಿಶ್ವಾಸವನ್ನು ಬೀರೋ ಒಳಗಡೆ ಇಟ್ಕೊಂಡು ಏನಾಗ್ತಾ ಇಲ್ಲ? ನನ್ನ ವಾಕ್ಯಗಳು ನಿಮ್ಮ ಮೈಂಡಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ತಾ ಇದ್ದೀವಿ. ಎಲ್ರಿಗಿರುವಂಥ ಒಂದು ಪ್ರಶ್ನೆ ಏನಂದರೆ, ಎಲ್ಲ ಸೇವಕರು ಏನು ಹೇಳ್ತಾರೆ? ಟೈಮಿಗೆ ಬರ್ತಾ ಇಲ್ಲ ಸಭೆಗೆ, ಇದಾಗ್ತಾ ಇಲ್ಲ. ಯಾಕೆ ಟೈಮಿಗೆ ಬರ್ತಾ ಇಲ್ಲ? ದೇವರ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ನಮ್ಮಲ್ಲಿ ಭಯ ಬರುತ್ತೆ ಸಭೆಗೆ ಹೋಗ್ಬೇಕು ಅಂತ. ದೇವ್ರ ವಾಕ್ಯ ಇವತ್ತು ಏನು ಬರುತ್ತೋ, ನಮ್ಮನ್ನು ದೇವರು ಯಾವ ರೀತಿ ನಡೆಸ್ತಾರೋ, ಏನು ಮಾಡ್ತಾರೋ ಅನ್ನುವಂಥ ಮನಸ್ಸಿರುವಾಗ ಬೇರೆ ಕೆಲಸವನ್ನೆಲ್ಲ ಬಿಟ್ಟು ಏನು ಮಾಡ್ತೀವಿ? ದೇವರು ನುಡುಕಿ ಹೋಗ್ತೀವಿ. ನಮಗೆ ದೇವ್ರ ಜೊತೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ವಿಶ್ವಾಸ ಉಪಯೋಗ ಆಗ್ತಾ ಇಲ್ಲದೆ ಇರುವಂಥ ಕಾರಣದಿಂದ
ನನ್ನ ವಾಕ್ಯಗಳು ವ್ಯರ್ಥವಾಗಿ ಹೋಗ್ತಾ ಇದೆ. ವಿಶ್ವಾಸದ ಇಲ್ಲದೇ ಇರುವಂಥ ಜಾಗದಲ್ಲಿ ನಾನು ಎಷ್ಟೇ ಬಿತ್ತನೆ ಮಾಡಿದ್ರೂ ಏನಾಗಲ್ಲ, ಫಲ ಬರುವುದಿಲ್ಲ. ವಿಶ್ವಾಸ ಎಲ್ಲಿಂದ ಬೆಳೆಯುತ್ತೆ? ಕಷ್ಟ ಇಲ್ಲದೆ ಹೋದ್ರೆ ವಿಶ್ವಾಸ ಬೆಳೆಯಲ್ಲ. ಆದರೆ ನಮ್ಮ ಕಷ್ಟಗಳನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಐಶಯ 22ನೇ ಅಧ್ಯಾಯ, ಐಶಯ 22, ಐಶಯ 22 ಅಲ್ಲಿ 12ನೇ ವಾಕ್ಯದಿಂದ ಓದಿ 12ರಿಂದ 14ವರೆಗೂ ಓದಬೇಕು. ಏಷಯ 22ನೇ ಅಧ್ಯಾಯ ವಚನ 12ರಿಂದ, ಕಣ್ಣೀರು ಸುರಿಸಿ ಅಂಗಲಾಚಿ ತಲೆ ಬೋಳಿಸಿಕೊಂಡು ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ. ಏನ್ ಹೇಳ್ತಾ ಇದ್ದಾರೆ? ಕಣ್ಣೀರನ್ನು ಸುರಿಸಿ ತಲೆಯನ್ನು ಬಾಚಿಕೊಂಡು ಏನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಅಂಗಲಾಚಿ ತಲೆ ಬೋಳಿಸಿಕೊಂಡು ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ ಎಂದು ಸೇನಾಧೀಶ್ವರದ ಕರ್ತರೆಂಬ ದೇವರು ಆ ದಿನದಲ್ಲಿ ನಿಮಗೆ ಆಜ್ಞಾಪಿಸಿದರು. ನಿಮ್ಮನ್ನು ದೇವರು ಏನಂತ ಆಜ್ಞಾಪಿಸಿದ್ರಂತೆ? ತಲೆಯನ್ನು ಬಾಚ್ಕೊಂಡು, ಅಂದ್ರೆ ನಿಮ್ಮ ಏನ್ ಮಾಡಿ ಸಂತೋಷವಾಗಿರಬೇಡಿ, ನಿಮ್ಮ ಮನಸ್ಸನ್ನು ಏನ್ ಮಾಡಿ ಮನಸ್ಸಾಂತರ ಪಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಜನ ಏನ್ ಮಾಡ್ತಾ ಇದಾರೆ ಅಂತ ನೋಡಿ. ಆದರೆ ಈಗೋ ದಿನದಲ್ಲಿ ನಿಮಗೆ ಉಲ್ಲಾಸ ಹರ್ಷ, ದನ ಕೊಯ್ಯುವುದು, ಕುರಿ ಕಡಿಯುವುದು, ಮಾಂಸ ತಿನ್ನುವುದು, ದ್ರಾಕ್ಷಿ ರಸ ಕುಡಿಯುವುದು, ನಾಳೆ ಸಾಯುತ್ತೇವೆ ಎಂದು ತಿಂದು ಕುಡಿಯುವುದು, ಇವೇ ನಿಮ್ಮ ಕಾರ್ಯ. ಏನ್ ಮಾಡ್ತಾ ಇದ್ದಾರೆ? ದೇವರೊಬ್ಬರನ್ನ ಏನು ಕರೀತಾ ಇದ್ದಾರಂತೆ? ಮನಸ್ಸಾಂತರ ಪಡಿ, ಮನಸ್ಸನ್ನು ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ? ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಅದಕ್ಕೋಸ್ಕರ ದೇವ್ರು ಏನು ಮಾಡ್ತಾ ಇದ್ದಾರೆ? ಈ 22 ಐಶಯ 22 ನೀವು ಓದಿದ್ರೆ ಸರಿಯಾಗಿ ಅರ್ಥ ಆಗಲ್ಲ, ತುಂಬ ಕಷ್ಟ ಓದಿದ್ರೆ ಅರ್ಥ ಆಗೋದಕ್ಕೆ. ಇದನ್ನ 1 ತಿಂಗಳು ಮುಂಚೆನೂ ದೇವ್ರು ಮಾತಾಡಿದ್ರು ನನಗೆ ಅವಾಗ ಅರ್ಥ ಆಗಿಲ್ಲ, ಯಾಕಂದರೆ ತುಂಬ ಕಷ್ಟ. ಇನ್ನೊಂದು 2-3 ದಿವಸಕ್ಕೆ ಮುಂಚೆ ದೇವ್ರ ಹತ್ರ ಕೂತ್ಕೊಂಡು ಓದ್ತಾ ಇರಬೇಕಾದ್ರೆ ಐಶಯ 22ಅಲ್ಲಿ ಇದೇನು ಅರ್ಥ ಆಗತ್ತೆ ಅಂದರೆ, ಸುಲಭವಾಗಿ ಹೇಳ್ಬೇಕಂದ್ರೆ, ಈ ಜನರ ಸುತ್ತಿಲು, ಈ ಯೆರೂಸಲೇಮ್ ಜನರ ಸುತ್ತಿಲು ಏನಾಗಿರುತ್ತೆ ಅಂದರೆ, ಬೇರೆ ಜನರು ಬಂದು ಏನು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅವರ ದನಗಳು ಇದೆಲ್ಲ ಏನಿರಲ್ಲ, ಏನಕ್ಕೂ ಒಳಗಡೆ ಏನಿರಲ್ಲ, ಸಪ್ಲೈ ಇರಲ್ಲ. ಇವ್ರೇನು ಮಾಡಿರ್ತಾರೆ ಅಂದರೆ, ಇವ್ರ ಮನೆಗಳೆಲ್ಲ ಹೊಡೆದಾಕಿ ಏನು ಮಾಡಿರ್ತಾರೆ, ಆ ಒಂದು ಬೌಂಡ್ರಿ ಕಟ್ಟಿಟ್ಟಿರ್ತಾರೆ. ಯೆರೂಸಲೇಮ್ ಪಟ್ಟಣದ ಸುತ್ತಿಲು ಏನು ಮಾಡಿರ್ತಾರೆ, ಗೋಡೆ ಕಟ್ಟಿಟ್ಟಿರ್ತಾರೆ. ಗೋಡೆಗಳನ್ನು ದಾಟಿ ಇವ್ರು ಬರೋಕ್ಕಾಗಲ್ಲ. ಯಾರು? ಬೇರೆ ರಾಜ್ಯದವರು. ಕಷ್ಟಪಟ್ಟರೆ ಏನು ಮಾಡ್ಬೋದು? ಎಲ್ಲ ಇವಾಗ ಏನಾಗಿರುತ್ತೆ ಅಂದರೆ, ಅವರ ಲೀಡರ್ಸ್ಗೆ ಏನು ಹೇಳ್ತೀರಾ, ಅವರ ಅಧಿಕಾರಿಗಳು ಮತ್ತು ಅವರಲ್ಲಿರುವಂಥ ಯವನಸ್ಥರು ಏನಾಗಿರುತ್ತೆ, ಓಡಿ ಹೋಗ್ತಾರಂತೆ. ಯುದ್ಧ ಮಾಡೋದಕ್ಕೆ ಬದಲು, ಅವ್ರು ಯುದ್ಧ ಮಾಡೋದಕ್ಕೆ ಪ್ರಾರಂಭಿಸೋದಕ್ಕೆ ಮೊದಲು ಏನಾಗಿರುತ್ತೆ, ಅರ್ಧ ಜನ ಸೆತ್ತೋಗಿರ್ತಾರೆ, ಅರ್ಧ ಜನ ಓಡೋಗಿರ್ತಾರೆ. ಯುದ್ಧನೇ ಇನ್ನೂ ಪ್ರಾರಂಭಿಸಿಲ್ಲ, ಯುದ್ಧಕ್ಕೆ ಮುಂಚೆ ಓಡಿರ್ತಾರೆ. ಅಂಥ ಕಾಲದಲ್ಲಿ ಈ ಜನರು ಏನು ಹೇಳ್ತಾರೆ ಗೊತ್ತಾ? ದೇವರು ಇವರಲ್ಲಿ ಮನಸ್ಸಾಂತರ ಪಡ್ತಾರೆ ಅನ್ನೋದಕ್ಕೋಸ್ಕರ ಈ ಕಷ್ಟವನ್ನು ಕಳಿಸಿದ್ರೆ ಇವ್ರೇನು ಮಾಡ್ತಾರೆ? ಇನ್ನೇನು ನಾನು ಸೆತ್ತೋಗ್ತೀವಿ, ಏನು ಮಾಡಿದ್ರೆ ಏನು? ಅವರು ಇವಾಗ ಯಾವ ರೀತಿ ಜನರಂದ್ರೆ, ಅವ್ರ ಕೆಲಸ ಏನಾಗಿತ್ತಂದ್ರೆ, ಇರುವಂಥ ಶೀಪ್ ಆ್ಯಂಡ್ ಕ್ಯಾಟ್ಲ್ಗೆ ಏನು ಹೇಳ್ತೀರಾ, ಕುರಿ ಮೇಕೆಗಳು ಇದನ್ನೆಲ್ಲ ಏನು ಮಾಡ್ತಿದ್ರು, ಅದನ್ನ ಇಟ್ಕೊಂಡೇ ಅವ್ರಿಗೆ ಊಟ ಬರಬೇಕಾಗಿತ್ತು. ಅದನ್ನ ಇಟ್ಕೊಂಡೆ ಅಂದರೆ ಅದನ್ನು ಮೇಯಿಸಿ ಅದರಲ್ಲಿ ಬರುವಂಥ ವಿಷಯಗಳನ್ನು ಇಟ್ಕೊಂಡೆ ಇವ್ರಿಗೆ ಏನಾಗಬೇಕಾಗಿತ್ತು, ಊಟ ಸಿಗಬೇಕಾಗಿತ್ತು. ಇವ್ರೇನು ಮಾಡ್ತಾರೆ, ನಾಳೆ ಇನ್ನೇನು ನಾನು ಸೆತ್ತೋಗ್ತೀವಿ, ಇದನ್ನೇ ಕೊಂದು ತಿಂದ್ಬಿಟ್ಟು ನಾವೇನು ಸಂತೋಷವಾಗಿರೋಣ, ನಾಳೆ ಇರಲ್ಲ ನಮ್ಮ ಜೀವನ ಅಂತ ಏನು ಮಾಡ್ತಾ ಇದ್ದಾರೆ, ತನ್ನ ಜೀವನವನ್ನು ಎಂಜಾಯ್ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಇನ್ನೇನು ಹೋಯ್ತು, ಏನು ಮಾಡಿದ್ರೆ ಏನು, ಇನ್ನೇನು ನನ್ನ ಕೆಲಸ ಮುಗೀತು, ಇನ್ನೇನು ನನಗೇನು ಇಲ್ಲ, ಫ್ಯೂಚರ್ ಅನ್ನೋಂಥ ಒಂದು ವಿಷಯ ಇಲ್ಲ, ಅದರಿಂದ ನಾನೇನು ಮಾಡ್ತೀನಿ, ಏನಿದೆಯೋ ಎಂಜಾಯ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ 14ನೇ ವಾಕ್ಯ. ಈಗಿರಲು ಸೇನಾಧೀಶ್ವರದ ಕರ್ತರು ನನ್ನ ಕಿವಿಗೆ ಗೋಚರಪಡಿಸಿದ್ದು ಏನೆಂದರೆ, ನೀವು ಸಾಯುವ ತನಕ ಆ ಅಧರ್ಮಕ್ಕೆ ಪ್ರಾಯಶ್ಚಿತ್ತವೂ ಇಲ್ಲವೇ ಇಲ್ಲ. ಏನು ಹೇಳ್ತಾ ಇದ್ದಾರೆ ದೇವರು? ನೀವು ಸಾಯುವ ತನಕ ಈ ಅಧರ್ಮಕ್ಕೆ ಏನಿಲ್ಲ ಅಂತೆ, ಪ್ರಾಯಶ್ಚಿತ್ತವೇ ಇಲ್ಲ. ನಾವು ಈ ಒಂದು ವಿಷಯವನ್ನು ನಮ್ಮ ಸಭೆಯನ್ನು ನಡೆಸೋದು, ಇದನ್ನು ನಾನು ಓದುವಾಗ ನಮ್ಮ ಸಭೆಯನ್ನು ಬಿಟ್ಟು ಬೇರೆ ಏನು ಕಣ್ಮುಂದೆ ಬರ್ತಾ ಇಲ್ಲ. ಈ ವಾಕ್ಯಗಳನ್ನು ಓದುವಾಗ ನಮ್ಮ ಸಭೆಯನ್ನು ಬಿಟ್ಟು ಬೇರೆ ಏನು ಕಣ್ಮುಂದೆ ಬರ್ತಾ ಇಲ್ಲ. ಏನಂತ, ದೇವರು ನಮ್ಮ ಸಭೆಯನ್ನು ಎಷ್ಟು ಕೆಳಗಡೆ ತಳ್ಳಿದ್ರೆ, ಏನೇ ಮಾಡಿದ್ರು ನಮ್ಮಲ್ಲಿ ಏನು ಬರ್ತಾ ಇಲ್ಲ, ಎಲ್ಲ ಬರ್ತಾ ಇದೆ, ಮನಸ್ಸಾಂತರ ಬರ್ತಾ ಇಲ್ಲ. ದೇವರು ಒಂದು ಜಾಗದಲ್ಲಿ ಕಷ್ಟಗಳನ್ನು ಕಳಿಸುವಾಗ, ಕಷ್ಟ ಕಳಿಸುವುದಕ್ಕೆ ಕಾರಣ ಏನು? ಮನಸ್ಸಾಂತರ. ಈ ಮನಸ್ಸಾಂತರ ನಾವು ಪಡೆದೇ ಇರುವಂಥ ಒಂದು ಕಾರಣದಿಂದ ದೇವ್ರು ಏನು ಹೇಳ್ತಾರೆ, ಈ ಅಧರ್ಮಕ್ಕೆ ನಾನು ಏನು ಮಾಡಲ್ಲ. ಓದಿ ಇನ್ನೊಂದ್ಸತಿ ಆ ವಾಕ್ಯ. ನನ್ನ ಕಿವಿಗೆ, ಈಗಿರಲು ಸೇನಾಧೀಶ್ವರದ ಕರ್ತರು
ನನ್ನ ಕಿವಿಗೆ ಗೋಚರಪಡಿಸಿದ್ದು ಏನೆಂದರೆ ಅದನ್ನ ಮಾತ್ರ ಓದಿ. ನೀವು ಸಾಯುವ ತನಕ ಈ ಅಧರ್ಮಕ್ಕೆ ಪ್ರಾಯಶ್ಚಿತ್ತವು ಇಲ್ಲವೇ ಇಲ್ಲ ಎಂದು ಸೇನಾಧೀಶ್ವರದ ಕರ್ತರೆಂಬ ದೇವರಾದ ಕರ್ತರು ನಾನು ನುಡಿದಿದ್ದೇನೆ ಎಂಬುದೇ. ಯೋಚನೆ ಮಾಡಿ ನೋಡಿ, ನೀವು ಸಾಯುವ ತನಕ ಈ ಅಧರ್ಮಕ್ಕೆ ಏನಿಲ್ಲ ಅಂತೆ, ಪ್ರಾಯಶ್ಚಿತ್ತವೇ ಇಲ್ಲ. ಎಷ್ಟೋ ಸತಿ ಮಾತನ್ನು ಹೇಳಿದ್ದೀನಿ, ನಾವು ಮಾಡ್ತಾ ಇರುವಂಥ ಕೆಲಸ ಸುಮ್ಮನೆ ಆದ ಕೆಲಸ ಅಲ್ಲ. ಸಭೆಯನ್ನು ನಡೆಸುವುದಾಗ್ಲಿ, ಸಭೆಯಲ್ಲಿ ನೀವು ಕೂತ್ಕೊಂಡಿರುವುದಾಗ್ಲಿ ಸುಲಭವಾದ ಕೆಲಸ ಅಲ್ಲ. ಬರೀ ನನ್ನ ಕೆಲಸದ ಕುರಿತಾಗಿ ಮಾತಾಡ್ತಾ ಇಲ್ಲ. ಸಭೆಯಲ್ಲಿ ಕುಳಿತುಕೊಂಡಿರುವುದು ಸಹ ಒಂದು ಕೆಲಸ, ದೇವರು ನಿಮಗೆ ಕೊಟ್ಟಿರುವಂಥ ಕೆಲಸ ಅದು. ಆ ಕೆಲಸವನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಮನಸ್ಸಾಂತರ ಪಡದೆ, ಯಾಕೆ ಎಷ್ಟು ಜನ ನಾವು ಎಷ್ಟು ಸತಿ ಮನಸ್ಸಾಂತರ ಪಟ್ಟು ದೇವರ ಹತ್ತು ಪ್ರಾರ್ಥನೆ ಮಾಡಿದ್ದೀವಿ, ದೇವರೇ ನಮ್ಮ ಸಭೆಯಲ್ಲಿ ಏನು ಬೇಕು, ಉಜ್ಜೀವನ ಬೇಕು, ದೇವರೇ ನಮ್ಮ ಸಭೆಯಲ್ಲಿ ಇಷ್ಟು ವಿಷಯಗಳು ನಡೀತಾ ಇದೆಯಲ್ಲ, ಯಾವಾಗ ತಾನೇ ಸರಿ ಹೋಗುತ್ತೆ, ಯಾವಾಗ ತಾನೇ ನನ್ನ ಜೀವನದಲ್ಲಿ ಅಥವಾ ನಮ್ಮ ಸಭೆಗಳಲ್ಲಿ ಯಾವಾಗ ತಾನೇ ಈ ಒಂದು ಬದಲಾವಣೆ ಬರುತ್ತೆ ಅಂತ ಎಷ್ಟು ಸತಿ ನಾನು ನೀವು ಪ್ರಾರ್ಥನೆ ಮಾಡಿದ್ದೀವಿ. ಆ ಪ್ರಾರ್ಥನೆ ಬಿಡಿ, ನಿಮ್ಮ ಕುಟುಂಬಕ್ಕೋಸ್ಕರ ಎಷ್ಟು ಸತಿ ಪ್ರಾರ್ಥನೆ ಮಾಡಿದ್ದೀರಾ, ದೇವರೇ ಹೆಂಗಾದ್ರೂ ಇವರನ್ನ ದೇವ್ರ ಹತ್ರ ಕರ್ಕೊಂಬನ್ನಿ ಅಂತ. ಯಾಕೆ ಈ ಪ್ರಾರ್ಥನೆಗಳು ನಮ್ಮಲ್ಲಿ ಬರ್ತಾ ಇಲ್ಲ? ಡು ವಿ ಥಿಂಕ್ ನಮ್ಮ ಮನಸ್ಸಲ್ಲಿ ಇಷ್ಟು ಒಂದು ಧೈರ್ಯ ಇದೆ ಏನಂತ, ನಾಳೆ ನಾನು ಸತ್ತು ಹೋದ್ರೆ ನಾನು ಸಂತೋಷವಾಗಿ ದೇವ್ರ ಮುಖವನ್ನು ನೋಡ್ಬೋ ಅಂತ ಅಷ್ಟು ಧೈರ್ಯ ಇದೆ ನಮ್ಮಲ್ಲಿ. ಏನೂ ಸಹ ಮಾಡದೆ, ಸಭೆಗಳಲ್ಲಿ ಫಲ ಕೊಡದೆ, ನಾವೇನೂ ಸಹ ಮಾಡದೆ, ಸಭೆಗಳಲ್ಲಿ ಫಲ ಕೊಡದೆ, ನಾವು ಎಷ್ಟು ಧೈರ್ಯವಾಗಿದ್ದರೆ ಪ್ರಾರ್ಥನೆಗಳು ಮಾಡದೆ ಸಂತೋಷವಾಗಿರ್ತೀವಿ. ಏನೋ ಒಂದು ಮಾಡಿಕೊಂಡು ಕೇಳಿಸ್ಕೊಳ್ತೀವಲ್ಲ, ಸಭೆಗಳಲ್ಲಿ ಮಾತನಾಡುವಂಥ ವಿಷಯಗಳನ್ನು ಕೇಳಿಸ್ಕೊಳ್ಳುವಾಗ ಇನ್ನೂ ಸಹ ನಾನು ನೀವು ಓದ್ತಾ ಇರುವಂಥ ಬೈಬಲ್ ಒಂದೇ ಬೈಬಲ್, ಅಥವಾ ನಾವು ಬೇರೆ ಎಲ್ಲಾದರೂ ಬೇರೆ ಏನಾದ್ರು ಬೈಬಲ್ ಓದ್ತಾ ಇದ್ದೀನಿ ಅಂತ ಯೋಚನೆ ಬರುತ್ತೆ ಎಷ್ಟೋ ಸತಿ. ಆಮ್ ಐ ರೀಡಿಂಗ್ ದ ಸೇಮ್ ಬೈಬಲ್ ಆಸ್ ಯು? ಯೋಚನೆ ಮಾಡಿ ನೋಡಿ, ಆರ್ ವಿ ಬೋತ್ ರೀಡಿಂಗ್ ದ ಸೇಮ್ ಬೈಬಲ್? ಅಂದರೆ ನಾನು ನೀವು ಒಂದೇ ಬೈಬಲ್ ಓದ್ತಾ ಇದ್ದೀವಿ, ಯಾಕೆ ನನಗೊಂಥರ ಅರ್ಥ ಆಗಿದೆ, ನಿಮಗೊಂಥರ ಅರ್ಥ ಆಗ್ತಾ ಇದೆ? ಅಥವಾ ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾಕೆ ನಿಮ್ಮನ್ನು ಬದಲಾಯಿಸ್ತಾ ಇಲ್ಲ ದೇವರ ವಾಕ್ಯ? ಯಾಕೆ ನಿಮ್ಮ ದಾರಿಗಳನ್ನು ದೇವರ ವಾಕ್ಯ ಬದಲಾಯಿಸ್ತಾ ಇಲ್ಲ? ವೈ ಆರ್ ಯು ಸ್ಟಿಲ್ ಸ್ಟಕ್ ಇನ್ ದ ಸೇಮ್ ಸಿನ್? ಇನ್ನೂ ನೀವೇನಾಗ್ತಾ ಇದ್ರೆ ಅದೇ ಪಾಪದಲ್ಲಿ ಏನಾಗ್ತಾ ಇದ್ದೀವಿ, ಅಲ್ಲೇ ಹೋಗಿ ಸಿಕ್ಕಾಕೊಳ್ತಾ ಇದ್ದೀವಿ. ದೇವರು ತೋರಿಸುವಂಥ ದಾರಿಯಲ್ಲಿ ಹೋಗೋಕೆ ಯಾರಿಗೂ ಇಷ್ಟ ಇಲ್ಲ. ನಾನು ಎಷ್ಟೇ ಹೇಳಿದ್ರು ಸಹ, ಎಷ್ಟೇ ದೇವರ ವಾಕ್ಯವನ್ನು ಹೇಳಿದ್ರು ಸಹ, ವಿಶ್ವಾಸ ಇಲ್ಲದೆ, ದೇವರ ಮೇಲೆ ಪ್ರೀತಿ ಇಲ್ಲದೆ ಇರುವಂಥ ಕಾರಣದಿಂದ ಈ ವಾಕ್ಯಗಳು ವ್ಯರ್ಥವಾಗಿ ಹೋಗ್ತಾ ಇದೆ. ನಾನು ಇದನ್ನು ಹೇಳ್ತಾ ಇರೋದು ನಿಮ್ಮನ್ನು ಬೆಳೆಸೋದಕ್ಕೋಸ್ಕರ, ನಿಮ್ಮನ್ನು ಕೆಳಗಡೆ ತಳ್ಳಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಇಫ್ ಐ ಡೋಂಟ್ ಟಾಕ್ ಸ್ಟ್ರಾಂಗ್ಲಿ ವೆನ್ ಗಾಡ್, ದೇವ್ರು ನನ್ನಲ್ಲಿ ವಾಕ್ಯ ಕೊಡುವಾಗ ನಾನು ಸರಿಯಾದ ರೀತಿಯಲ್ಲಿ ನಾನು ನಿಮಗೆ ಓಪನ್ ಆಗಿ ಹೇಳಿಲ್ಲ ಅಂದರೆ ದೇವ್ರು ನಾಳೆ ನನ್ನನ್ನು ಕೇಳ್ತಾರೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಎಜೆಕಿಯಲ್ 2ನೇ ಅಧ್ಯಾಯದಲ್ಲಿ ಎಜೆಕಿಯಲ್ನ ನೋಡಿ ದೇವರು ಒಂದು ಮಾತು ಹೇಳ್ತಾರೆ, ನಾನು ನಿನಗೆ ವಾಕ್ಯಗಳು ಕೊಡುವಾಗ ನೀನು ಅವರನ್ನು ಸರಿಪಡಿಸಿಲ್ಲ ಅಂದರೆ ಆ ಪಾಪ ನಿನ್ನ ತಲೆ ಮೇಲೆ ಬಂದು ಬೀಳುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾನು ಎಷ್ಟೇ ಮಾತುಗಳನ್ನು ಮಾತಾಡ್ಬೋದು, ನಿಮ್ಮಲ್ಲಿ ಮನಸ್ಸಾಂತರ ಬರದೇ ಹೋದರೆ ನನ್ನ ಮಾತುಗಳು ವ್ಯರ್ಥ. ಏನು ಯೂಸ್? ನಾನು ಎಷ್ಟೋ ಮಾತಾಡ್ಬೋದು, ಯಾಕೆ ಇವತ್ತೆಲ್ಲ ಕೂತ್ಕೊಂಡು ಮಾತಾಡ್ಬೋದು. ದೇವ್ರ ವಾಕ್ಯ ಯಾರಿಗೆ ಬೇಕಾದ್ರೂ ಸುಲಭವಾಗಿ ಹೇಳ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ನನ್ನಲ್ಲಿ ಮನಸ್ಸಾಂತರ ಇಲ್ಲದೆ ಹೋದರೆ ಈ ವಾಕ್ಯಗಳು ವ್ಯರ್ಥ. ನನ್ನಲ್ಲಿ ಮನಸ್ಸಾಂತರ ಇರುವುದು ಮಾತ್ರ ದೊಡ್ಡ ವಿಷಯ ಅಲ್ಲ, ನಿಮ್ಮಲ್ಲೂ ಸಹ ಅದೇ ಮನಸ್ಸಾಂತರ ಬರಬೇಕು. ಎಷ್ಟೋ ಸತಿ ನಾನು ಕೇಳ್ತೀನಿ, ದೇವರೇ ನಾನು ತಪ್ಪು ಮಾಡ್ತಾ ಇದ್ದೀನಾ? ಈ ಸಭೆಯಲ್ಲಿ ಉಜ್ಜೀವನ ಬರದೇ ಇರೋದಕ್ಕೆ ನಾನೇ ಕಾರಣವಾಗಿರ್ಬೋದು, ಯಾರು ಗೊತ್ತು? ಇಲ್ಲ ನಿಮ್ಮ ಕೂತ್ಕೊಂಡಿರುವಂಥ ಒಬ್ರು ಕಾರಣವಾಗಿ. ಯಾಕೆ ಇಸ್ರೇಲ್ ಜನರು ಎಲ್ಲರೂ ಸೋತೋಗೋಕೆ ಯಾರು ಕಾರಣವಾಗಿದ್ರು? ಒಬ್ಬ ಆಕಾನ್. ಯಾಕೆ ನಾನು ನಿಮ್ಮನ್ನು ಮಾತ್ರ ಕೇಳ್ತಾ ಇಲ್ಲ, ಈ ಪ್ರಶ್ನೆ ನನ್ನನ್ನು ನೋಡಿ ಕೇಳ್ಕೊತಾ ಇದ್ದೀನಿ. ನಾನು ಒಂದು ಕಡೆ ಹೋಗಿ ಸರ್ಮನ್ ಕೊಡ್ತಾಂಗಂದ್ರೆ, ನಾವು ಇವಾಗ ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ನಿಮಗೆ ಮಾತ್ರ ಪ್ರಶ್ನೆ ಅಲ್ಲ, ನನ್ನನ್ನು ಸೇರಿಸಿ ಆ ಪ್ರಶ್ನೆ ಕೇಳಬೇಕು. ಯಾಕಂದರೆ ನಿಮಗೆ ಮಾತ್ರ ನಾನು ಹೇಳ್ತಾ ಇದ್ರೆ ಏನಾಗುತ್ತೆ, ಹಿಪೋಕ್ರಸಿ. ಇಲ್ಲಿ ನಾನೊಂದು ಹೇಳ್ತೀನಿ, ನನ್ನ ಜೀವನ ಬೇರೆ ಥರ ಇರುತ್ತೆ. ಆ ರೀತಿ ಆಗಬಾರ್ದು. ಆದರೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಇದೆ, ಇದು ಒಂದೇ ಪ್ರಶ್ನೆ. 26 ವರ್ಷ ನಾವು ಸಭೆ ನಡೆಸಿದ್ವಿ, 26 ವರ್ಷಕ್ಕೆ ಏನು ನಾವು ತೋರಿಸ್ಬೋದು? ಯಾಕಂದರೆ ನಾನು ಮಾತ್ರ ತೋರಿಸೋದಲ್ಲ, ಸಭೆಯಲ್ಲಿ ಕೂತ್ಕೊಂಡೇನಂತ ಎಲ್ಲರೂ ಸಹ ಏನು ತೋರಿಸ್ಬೇಕು? ದೇವರೇ ನೀವು ಕೊಟ್ಟಿದ್ದಂಥ ಕೆಲಸ ಇದು, ಈ ಸಭೆಯಲ್ಲಿ ನಾನು ಮಾಡಿದ್ದೀನಾ? ನಿಮ್ಮನ್ನು ದೇವರು ಒಂದು ಸಭೆಯಲ್ಲಿ ಇಟ್ಟಿದ್ದಾರೆ ಅಂದರೆ ಸುಮ್ಮನೆ ಇಟ್ಟಿರಲ್ಲ, ಏನೋ ಒಂದು ಕೆಲಸಕ್ಕೋಸ್ಕರ ಇಟ್ಟಿರ್ತಾರೆ. ನೀವು ಸಭೆಯಲ್ಲಿ ಬೆಳೀತಾ ಇಲ್ಲ ಅಂದರೆ ಏನು ಮಾಡಬೇಕು? ಒಂದು ಸಭೆಯನ್ನು ನೀವು ಹೋಗಿ ಕೇಳಬೇಕು, ನಾನು ಬೆಳೀತಾ ಇಲ್ಲ, ಯಾಕೆ ಬೆಳೀತಾ ಇಲ್ಲ ಅಂತ. ಅಥವಾ ಸಭೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ನಾನು ಬೇಡ ಅಂತ ಹೇಳಿಲ್ವಲ್ಲ ಯಾರಿಗೂ. ನಾನು ಸಭೆಯಲ್ಲಿ ಇರಬೇಡಿ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಭೆಯಲ್ಲಿ ಇದ್ದರೆ ಬೆಳಿಬೇಕು ದೇವರಲ್ಲಿ. ಆಮೇನ್, ಹಲ್ಲೆಲೂಯಾ. ನಾವು ಸಭೆಯಲ್ಲಿ ಬೆಳೀತಾ ಇಲ್ಲ ಅಂದರೆ ಏನು ಮಾಡ್ತಾ ಇದ್ದೀವಿ? ವ್ಯರ್ಥ ಮಾಡ್ತಾ ಇದ್ದೀವಿ ನಮ್ಮ ಸಮಯವನ್ನು. ನಾನು ದೇವ್ರಿಗೋಸ್ಕರ ಏನಾದೊಂದು ಕೆಲಸ ಮಾಡದೆ ಹೋದರೆ ಯಾವ ರೀತಿ ದೇವ್ರ ಮೇಲೆ ಪ್ರೀತಿ ಬೆಳೆಯುತ್ತೆ? ನಾನು ಏನಕ್ಕೋಸ್ಕರ ದೇವ್ರ ಹತ್ರ ಹೋಗಿ ನಿಂತ್ಕೊಳ್ಳಿ? ಯೋಚನೆ ಮಾಡಿ ನೋಡಿ. ದೇವ್ರಿಗೋಸ್ಕರ ನಿಮ್ಮ ಜೀವನದಲ್ಲಿ ಏನೇನೋ ಮಾಡ್ತೀರಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತೀರಾ, ನಿಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೀರಾ, ತಂದೆ ತಾಯಿಗೋಸ್ಕರ ಮಾಡ್ತೀರಾ. ದೇವ್ರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ?
ದೇವರು ನಿಮ್ಮನ್ನು ಇಷ್ಟು ಪ್ರೀತಿ ಮಾಡಿ ನಿಮ್ಮನ್ನು ಭೂಲೋಕದಲ್ಲಿ ನೀವು ಸತ್ತೋಗಿರುವಾಗ ನಿಮ್ಮನ್ನು ಹುಡುಕಿ ಬಂದ್ರ ಇಲ್ವಾ? ಆಮೇನ್. ನಮ್ಮನ್ನು ಹುಡುಕಿ ಬಂದಿರುವಂತ ಇಂಥ ದೇವ್ರು ಇರಬೇಕಾದ್ರೆ ದೇವ್ರಿಗೋಸ್ಕರ ನಾವು ದೊಡ್ಡ ದೊಡ್ಡ ವಿಷಯಗಳು ಮಾಡೋದಲ್ಲ, ಪ್ರಾರ್ಥನೆ ಮಾಡ್ತಾ ಇದೀವ, ಚಿಕ್ಕ ಪ್ರಾರ್ಥನೆ ಬೇರೆಯವ್ರಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ. ಎಲ್ರಿಗೂ ಗೊತ್ತು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತ. ಮತ್ತೆಯು 6ನೇ ಅಧ್ಯಾಯದಲ್ಲಿ ದೇವರು ಪರಲೋಕದ ತಂದೆ ಅಂತ ಹೇಳುವಾಗ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ, ತಂದೆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ದೇವರೇ ನಿಮ್ಮ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇರೆಯವ್ರನ್ನ ನನಗೆ ವಿರೋಧವಾಗಿ ಏನ್ ಮಾಡ್ತಾರೋ ಅದನ್ನ ನಾನು ಕ್ಷಮಿಸುವ ರೀತಿಯಲ್ಲೇ ದೇವ್ರು ನನಗೆ ಕ್ಷಮಿಸ್ತಾರೆ. ಆಮೇನ್. ಆ ವಾಕ್ಯವನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡದೆ ಎಷ್ಟು ಜನ ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ ಏನ್ ಮಾಡ್ತಾರೆ? ಕೋಪ ಮಾಡ್ಕೊಳ್ತಾರೆ. ಈ ಒಂದು ಕೋಪ ನಾನು ತಪ್ಪಾದ ವಿಷಯ ಅಂತ ಹೇಳ್ತಾ ಇಲ್ಲ, ನಾವು ಕೋಪ ಪಡುವುದು ದೊಡ್ಡ ವಿಷಯ ಅಲ್ಲ. ನಾವು ಹೇಳ್ತೀವಲ್ಲ, ಬೇರೆಯವ್ರು ಹೇಳ್ತೀವಿ, ನಾವೇನಂತ ಹೇಳ್ತೀವಿ? ಇವ್ರು ನೋಡಿದ್ರೆ ಯಾವಾಗ ನೋಡಿದ್ರು ನನ್ನ ಪಾಪದ ಕುರಿತಾಗಿ ಮಾತಾಡ್ತಾನೆ. ಈಗ ನನಗೆ ಹೇಳ್ತಾರೆ, ಯಾವಾಗ ನೋಡಿದ್ರು ಏನು ಮಾಡ್ತಾರೆ? ಪಾಪದ ಕುರಿತಾಗಿ ಅದ್ರ ಕುರಿತಾಗಿ ಇದ್ರ ಕುರಿತಾಗಿ ಮಾತಾಡ್ತಾನೆ ಅಂತ. ಆ ವಾಕ್ಯಗಳನ್ನು ಹೇಳುವಾಗ ನನಗೂ ಸೇರಿಸಿ ತಾನೇ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಮಾತ್ರ ಹೇಳ್ತಾ ಇಲ್ಲ. ಯಾರಿಗೂ ಕೂರ್ಸಿಟ್ಕೊಂಡು ನಾನು ನೀವು ಮಾಡ್ತಾ ಹೇಳಿಲ್ವಲ್ಲ. ಆ ರೀತಿ ನಾನು ಹೇಳುವುದರಿಂದ ನಿಮಗೂ ಉಪಯೋಗ ಇಲ್ಲ, ನನಗೂ ಉಪಯೋಗ ಇಲ್ಲ. ಈ ಮಾತುಗಳು ಇವಾಗಲೂ ಹೇಳ್ತಾ ಇದ್ದೀನಿ, ವ್ಯರ್ಥವಾಗಿ ಹೋಗ್ಬಾರ್ದು. ಅಂದರೆ ನಿಮ್ಮ ವಿಶ್ವಾಸವನ್ನು ದೇವ್ರ ಹತ್ರ ಹೋಗಿ ಕೇಳಿ, ದೇವರೇ ಏನು ಮಾಡ್ಬೇಕು, ನಾವು ಏನು ಮಾಡಿದ್ರೆ ನನ್ನ ದಾರಿಗಳು ಸರಿಯಾಗಿ ಹೋಗುತ್ತೆ. ಯಾಕಂದರೆ ನಾವು ಇಷ್ಟೋ ಜನ ದ ಕಾಸ್ಟ್ ಆಫ್ ಬೀಯಿಂಗ್ ನಿಯರ್ ವಿತ್ ಗಾಡ್ ಇಸ್ ನಾಟ್ ಲೆಸ್. ದೇವರ ಜೊತೆ ಹತ್ರ ಆಗೋದಕ್ಕೆ ನಾವು ಕಟ್ಟುವಂಥ ಬೆಲೆ ಕಡಿಮೆಯಾದ ಬೆಲೆ ಅಲ್ಲ. ಐ ಹ್ಯಾವ್ ಹ್ಯಾಡ್ ಟು ಗಿವ್ ಅಪ್ ಆನ್ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಐ ವಾಂಟೆಡ್ ಟು ಗೆಟ್ ಕ್ಲೋಸರ್ ಟು ಗಾಡ್. ಅಂದರೆ ದೇವ್ರು ನನ್ನ ಹತ್ರ ಆಗ್ತಾ ನನಗೆ ಇಷ್ಟವಾದಂಥ ಎಷ್ಟೋ ವಿಷಯಗಳನ್ನ ಏನು ಮಾಡಬೇಕಾಗಿತ್ತು? ಬೆಲೆಯಾಗಿ ಕೊಡಬೇಕಾಗಿತ್ತು. ನಾವು ಬೆಲೆಯನ್ನು ಕಟ್ಟದೆ ಹೋದ್ರೆ, ಯಾಕಂದರೆ ನಮಗೋಸ್ಕರ ದೊಡ್ಡ ಬೆಲೆಯನ್ನು ಯಾರು ಕಟ್ಟಿದ್ರು? ಯೇಸು ಕ್ರಿಸ್ತು. ಆ ಬೆಲೆಯನ್ನು ಕಟ್ಟಿ ಆ ಪ್ರೀತಿಗೋಸ್ಕರ ನಾವು ಬಿಟ್ಕೊಡ್ಬೇಕು. ಆ ಪ್ರೀತಿಗೋಸ್ಕರ ನನ್ನ ವಿಷಯಗಳು ನಾನು ಬಿಟ್ಕೊಡದೆ ಹೋದರೆ, ಆ ಪ್ರೀತಿ ನನ್ನನ್ನು ಅರ್ಥ ಆಗಿಲ್ಲ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ? ನನ್ನ ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ. ಕ್ರೈಸ್ತನು ಜ್ಞಾನಸ್ಥಾನ ತಗೊಂಡೆ, ಅದು ಮಾಡಿದೆ ಇದು ಮಾಡಿದೆ, ಬೇರೆ ಏನು ಮಾಡಿದ್ದೀರಾ? ಜ್ಞಾನಸ್ಥಾನ ಬಿಟ್ಟು ದೇವ್ರಿಗೋಸ್ಕರ ಬೇರೆ ಏನು ಮಾಡಿದ್ದೀರಾ? ನಾನು ಹೇಳೋಕ್ಕಾಗಲ್ಲ. ಏನು ದೊಡ್ಡ ವಿಷಯನ ಮಾಡಿದ್ದೀವಲ್ಲ, ಪ್ರಾರ್ಥನೆ ಮಾಡಿದ್ದೀರಾ ಬೇರೆಯವ್ರಿಗೋಸ್ಕರ? ಅಷ್ಟೇ ಕೇಳ್ತಾ ಇದ್ದೀನಿ ನಾನು. ನಮ್ಮ ಸಭೆಯಲ್ಲಿ ಇರೋರು ಒಂದೊಂದು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ, ದೇವರೇ ಅವ್ರು ನಿಮ್ಮ ಪ್ರೀತಿ ಅರ್ಥ ಆಗಬೇಕು, ಅವ್ರ ಕುಟುಂಬದ ಮೂಲಕ ಅವರು ಸಾಕ್ಷಿಯಾಗಿ ಬಾಳ್ಬೇಕು ಅಂತ ಇಷ್ಟು ಸತಿ ಪ್ರಾರ್ಥನೆ ಮಾಡಿದ್ದೀವಿ. ಮಾಡೋರ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಎಷ್ಟು ಜನ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆದರೆ ಮಾಡದೇ ಇರೋರನ್ನ ಕೇಳ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ಜೀವನದಲ್ಲಿ ದೇವ್ರ ಜೊತೆ ನಿಮಗೆ ಒಂದು ಸಂಬಂಧ ಇಲ್ಲದೆ ಇರಬೇಕಾದ್ರೆ ನಮ್ಮಲ್ಲಿ ಯಾವಾಗ ಸಂಬಂಧ ಬೆಳೆಯುತ್ತೆ ಅಂದರೆ, ನಾವು ನಮ್ಗೆ ಇಷ್ಟವಾದ ವಿಷಯಗಳನ್ನು ಬೆಲೆಯಾಗಿ ಕೊಡುವಾಗಲೇ ನಮ್ಮ ಸಂಬಂಧ ದೇವ್ರ ಜೊತೆ ಬೆಳೆಯೋದು. ಇಫ್ ಯು ಡೋಂಟ್ ಗಿವ್ ಯುವರ್ ಥಿಂಗ್ಸ್ ಆಸ್ ಅನ್ ಆಫರಿಂಗ್, ನಿಮ್ಮ ವಿಷಯಗಳ ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟೋ ವಸ್ತುಗಳನ್ನು ನಾವು ಆಫರಿಂಗ್ ಆಗಿ ಅಂದರೆ ದೇವರಿಗೆ ಕಾಣಿಕೆಯಾಗಿ ಕೊಡದೆ ಹೋದಾಗ ಏನಾಗುತ್ತೆ? ವ್ಯರ್ಥವಾಗಿ ಹೋಗುತ್ತೆ ನಮ್ಮ ಜೀವನ. ನಾವು ಈ ಕಾಣಿಕೆಯನ್ನು ಕೊಡದೆ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಏನು ಮಾಡ್ತೀವಿ? ಎಷ್ಟೋ ಸತಿ ರಿಪೀಟ್ ಮಾಡಿದ್ದೀನಿ ವಿಷಯ. ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳಿಗೆ ಇಷ್ಟೋ ಪ್ರಾರ್ಥನೆ ಮಾಡ್ತೀವಿ. ಪವಿತ್ರ ಆತ್ಮರ ಫಲಗಳು ನಿಮ್ಮಲ್ಲಿ ಹೆಚ್ಚಾಗಬೇಕು ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ? ಯಾಕೆ? ದೇವ್ರು ನಮಗೆ ಗೊತ್ತಿಲ್ವಾ ಈ ವಿಷಯ ನಿಮಗೆ ಕೊಡಬೇಕು ಅಂತ? ಒಂದು ವಾಕ್ಯದಲ್ಲಿ ಸಾಕು. ಅದೇ ಮತ್ತೆ 6ರಲ್ಲಿ ಏನು ಹೇಳ್ತಾರೆ? ಅನ್ಯ ಜನರ ಥರ ಪ್ರಾರ್ಥನೆ ಮಾಡಬೇಡಿ. ಅವ್ರು ಏನು ಹೇಳ್ತಾರೆ? ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಹೇಳಿದ್ರೆ ದೇವ್ರು ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಏನು ಮಾಡ್ತಾರೆ ಅಂತೆ? ಕೂತ್ಕೊಂಡು ದೊಡ್ಡ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ಆದರೆ ನಮ್ಮ ಪ್ರಾರ್ಥನೆಗಳು ಯಾವ ಥರ ಇದೆ? ನಾವು ಒಬ್ಬರನ್ನು ನೋಡಿ ಹೇಳುವಾಗ, ಪೌಲು ಸಹ ನೀವು ಯೋಚನೆ ಮಾಡಿ ನೋಡಿ. ಪೌಲಲ್ಲ, ಯೇಸು ಕ್ರಿಸ್ತವನ್ನೇ ಇಟ್ಕೊಳ್ಳಿ. ಯೇಸು ಕ್ರಿಸ್ತು ಆ ಒಂದು ಮನೆಗೆ ಒಳಗಡೆ ಹೋಗಿ ನಿಂತ್ಕೊಳ್ಳುವಾಗ, ಯಾರೋ ಸುಂಕದ ಮನೆಯೊಳಗೆ ಜಕ್ಕಯ್ಯಸ್ನ ಮನೆಗೆ ಹೋಗಿ ನಿಂತ್ಕೊಳ್ಳುವಾಗ ಒಳಗಡೆ ಕೂತ್ಕೊಂಡು ಏನು ಮಾಡ್ತಾರೆ? ಅವ್ರ ಜೊತೆ ಊಟ ಮಾಡ್ತಾರೆ. ಊಟ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತಾನೆ? ಅವನೇ ಬಂದು ಏನು ಹೇಳ್ತಾನೆ? ಅವನ ಪಾಪ ಅಂದ್ಬಿಟ್ಟು ಏನು ಹೇಳ್ತಾನೆ? ನಾನು ಇವ್ರ ಹತ್ರ ಇಷ್ಟು ತೊಗೊಂಡ್ರೆ ಅವ್ರಿಗೆ 2ರಷ್ಟು ವಾಪಸ್ ಮಾಡ್ತೀನಿ, 4ರಷ್ಟು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಅವನೇನಾಗಿದ್ಯಾ? ಇನ್ನೂ ಸಹ ಯೇಸು ಕ್ರಿಸ್ತು ಮೇಲೆ ನಂಬಿಕೆ ಇಡದಂಥ ಮನುಷ್ಯನಾಗಿದ್ದ. ಆವಾಗ ತಾನೇ ನಂಬಿಕೆ ಇಡ್ತಾ ಇದ್ದಾನೆ. ನೀವು ಹೊಸಬರಾಗಿರುವಾಗ ದೇವ್ರು ನಿಮ್ಮ ಮನಸ್ಸನ್ನು ಏನು ಮಾಡ್ತಾರೆ? ಸುಲಭವಾಗಿ ಚೇಂಜ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಚೇಂಜ್ ಆಗುತ್ತೆ. ಆದರೆ ದೇವ್ರು ಮಾರ್ಪಡಿಸಿರುವಂಥ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು? ಸ್ವಲ್ಪ ನನ್ನ ಕ್ರಿಯೆ ಏನಾಗಬೇಕು? ಮಾರಬೇಕು. ಆವಾಗೆಲ್ಲ ಸುಮ್ಮನೆ ಮಾರುವುದಿಲ್ಲ, ಸಡನ್ನಾಗಿ ಮಾರಲ್ಲ. ಪೇತ್ರನಲ್ಲೂ ಸಹ, ಪೇತ್ರನು ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ಶಿಷ್ಯನಾಗಿ ಮಾರಿದ ಮೇಲೆ ದೇವ್ರು ಏನು ಮಾಡ್ತಾರೆ? ಕಠಿಣವಾಗಿ ಏನು ಹೇಳ್ತಾರೆ? ಪಿಶಾಚೆ ನನ್ನ ಹಿಂದೆ ಹೋಗು ಅಂತ ಹೇಳ್ತಾರೆ. ಅದೇ ದೇವರು ಪ್ರೀತಿಯಿಂದ ಮಾತಾಡಿದಂಥ ಅದೇ ದೇವರು ಪೇತ್ರನ ಹತ್ರ ಏನು ಮಾಡ್ತಾರೆ? ಕಠಿಣವಾಗೂ ಮಾತಾಡ್ತಾರೆ.
ಆದರೆ ಅವ್ರು ಬರೀ ಹಿಂದೆ ಹೋಗು ಅಂತ ಹೇಳುವುದಿಲ್ಲ. ಎಲ್ಲ ಕಡೆಯಲ್ಲೂ ನೋಡಿ ನಾವು ಏನು ಮಾಡ್ತೀವಿ ಅಂದರೆ ಸುಲಭವಾಗಿ ಹೇಳ್ತೀವಿ ನೀನು ಮಾಡಿದ ತಪ್ಪು, ಯಾರು ಬೇಕಾದ್ರೆ ಹೇಳ್ಬೋದು. ಎಷ್ಟೋ ಸತಿ ನಾವು ಈ ರೀತಿ ಮಾಡುವಾಗ ಪಿಶಾಚ ಕೆಲಸವನ್ನು ನಾವೇ ಎತ್ಕೊಂಡು ಮಾಡಿಬಿಡ್ತೀವಿ. ಏನಂತ ನಾವು ಯೋಚನೆ ಮಾಡಿ ನಿಮ್ಮ ಸುತ್ತಲೂ ಇರುವಂಥ ಜನರನ್ನು ನೋಡಿ, ಎಷ್ಟು ಜನರನ್ನು ನೋಡಿ ಎಷ್ಟು ವಿಷಯಗಳನ್ನ ಯೋಚನೆ ಮಾಡಿರ್ತೀರ. ಇವನು ಇದನ್ನು ಮಾಡಿದ್ದಾನೆ, ಇವನ ಜೀವನದಲ್ಲಿ ಇದನ್ನು ಮಾಡಿರ್ತಾನೆ, ಇವನೆಲ್ಲ ಏನು ಪ್ರಾರ್ಥನೆ ಮಾಡಿ ನೋಡು, ಪ್ರಾರ್ಥನೆ ಹಿಂಗೆ ಮಾಡ್ತಾನೆ, ನೋಡಿದ್ರೆ ಇವನ ಜೀವನ ಹಿಂಗಿದೆ. ಎಷ್ಟು ಸತಿ ಈ ರೀತಿ ಯೋಚನೆ ಮಾಡಿದ್ದೀವಿ ನಾವು. ಯಾಕೆ ಆ ಯೋಚನೆ ಬರ್ತಾ ಇದೆ? ಯಾಕಂದರೆ ನಮ್ಮ ಪಾಪಗಳು ನಮ್ಗೆ ಅರಿವಾಗ್ತಾ ಇಲ್ಲ. ನಾನು ಬೇರೆಯವ್ರ ಬಟ್ಟೆಯನ್ನು ನೋಡುವಾಗ ನನ್ನ ಬಟ್ಟೆ ಮೇಲೆ ಇರುವಂಥ ಕೊಳೆ ಏನಾಗಲ್ಲ, ನನಗೆ ಅರ್ಥ ಆಗಲ್ಲ. ಬೇರೆಯವ್ರದ್ದು ಮಾತ್ರ ಏನು ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇದನ್ನು ನೋಡ್ತಾ 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 ನಾವು ಹೋಗ್ತಾ ಇರುವಂಥ ಒಂದು ಕಾರಣದಿಂದ ನಮ್ಮ ಸಭೆಯಲ್ಲಿ ಏನಾಗ್ತಾ ಇದೆ, ಇದೇ ಗಲಾಷ್ಯನ್ಸ್ 5ನೇ ಅಧ್ಯಾಯ 25ನೇ ವಾಕ್ಯ 26ನೇ ವಾಕ್ಯ, ಲಾಸ್ಟ್ 2 ವಾಕ್ಯಗಳು ಬರುತ್ತೆ, ಅದನ್ನು ಓದಿ. ಗಲಾತಿಯನ್ಸ್ 5ನೇ ಅಧ್ಯಾಯ ವಚನ 20ರಿಂದ 25, 26 ಬೇರೆ 2 ವಾಕ್ಯ, ಲಾಸ್ಟ್ 2 ವಾಕ್ಯ 5ನೇ 25, 26. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಮೊದಲು ಏನು ಹೇಳ್ತಾರೆ? ಆತ್ಮದಿಂದ ಜೀವಿಸುವ ನಾವು ಜೀವಂತವಾಗಿರುವುದೇ ಯಾರ ಕಾರಣದಿಂದ? ಪವಿತ್ರ ಆತ್ಮರ ಕಾರಣದಿಂದ. ಆಮೇನ್. ಇವಾಗ ನೋಡಿ ನೆಕ್ಸ್ಟ್ ವಾಕ್ಯ, ಮುಖ್ಯವಾದಂತ ವಾಕ್ಯ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು. ನೋಡಿ ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೇ ಇರೋಣ. ಪೌಲ್ ಏನ್ ಮಾಡ್ತಾ ಇದ್ರೆ 3 ವಿಷಯಗಳೇ ಬರಿತಾ ಇದ್ದಾರೆ. ಏನಂತ? ಅಹಂಕಾರಿಗಳಾಗಿರ್ಬೇಡಿ, ಒಬ್ಬರ ಮೇಲೆ ಒಬ್ರು ಏನ್ ಮಾಡ್ಬೇಡಿ, ಕೆಣಕಬೇಡಿ, ಒಬ್ಬರ ಮೇಲೆ ಒಬ್ರು ಮತ್ಸಾರ ಮಾಡಬೇಡಿ. ಇದಕ್ಕಿನ್ನೂ ಸುಲಭವಾಗಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಇರುವ ನಿಮಿಷ, ಗಲಾಷ್ಯನ್ಸ್ 5ನೇ ಅಧ್ಯಾಯ ಅಲ್ಲ, ಗಲಾಷ್ಯನ್ಸ್ 5ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಮೊದಲು ಅಹಂಕಾರಿಗಳಾಗಿರ್ಬೇಡಿ ಅಂದ್ರೆ ನಿಮ್ಮಲ್ಲಿ ಏನಿರಬಾರ್ದು? ಜಂಬ ಇರಬಾರ್ದು. ಪ್ರೈಡ್ ಅಂತಾರಲ್ಲ, ಜಂಬ ಇರಬಾರ್ದು. ಮೊದಲನೇ ವಿಷಯನು ನಮ್ಮಲ್ಲಿ ಜಂಬ ಇರಬಾರ್ದು. ಜಂಬ ಅಂದ್ರೆ ಏನು? ಅವನಿಗಿಂತ ನನ್ನಲ್ಲಿ ಏನಿದೆ? ಪ್ರಾರ್ಥನೆ ಹೆಚ್ಚಾಗಿದೆ, ಅವನಿಗಿಂತ ನನ್ನ ಜೀವನ ಪರವಾಗಿಲ್ಲ, ಇಷ್ಟೋ ಚೆನ್ನಾಗಿದೆ. ಯಾಕೆ ಈ ವಿಷಯ ಬರ್ತಾ ಇದ್ರೆ ಅಂದರೆ, ನಾವು ನಮ್ಮ ಏನು ಹೇಳ್ತೀವಿ ಅಂದರೆ, ನಮ್ಮಲ್ಲಿ ಸಭೆಗಳಲ್ಲಿ ಎಷ್ಟೋ ಸತಿ ಹೇಳಿದ್ದೀನಲ್ಲ, ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಏನು ಮಾಡಿರ್ತಾರೆ? ಸಪ್ರೇಟ್ ಮಾಡಿಟ್ಟಿರ್ತಾರೆ. ಇದೆಲ್ಲ ಮಾಡಿದ್ರೆ ಒಂದು ದೊಡ್ಡ ಪಾಪಿ, ಇದೆಲ್ಲ ಮಾಡಿದ್ರೆ ಚಿಕ್ಕ ವಿಷಯ. ಆ ಚಿಕ್ಕ ವಿಷಯಗಳು ಆಚೆನೂ ಬರಲ್ಲ. ನಾವು ಅನುದಿನ ಮಾಡುವಂಥ ಪಾಪಗಳು ನಮ್ಮ ಕಣ್ಮುಂದೆ ಇರಲ್ಲ. ಅವ್ನು ಮಾಡಿರೋ ಒಂದು ದೊಡ್ಡ ವಿಷಯ ಏನಾಗಿರುತ್ತೆ? ದೊಡ್ಡ ವಿಷಯವಾಗಿ ಕಣ್ಮುಂದೆನೇ ಇರುತ್ತೆ. ಅವನ್ನ ನೋಡುವಾಗಲ್ಲ ಏನು ಮಾಡ್ತೀವಿ? ಇವನು ವಿಷಯ ಮಾಡಿದ್ದಾನೆ, ಇವನಷ್ಟೇ, ಅವ್ರನ್ನ ಅಷ್ಟೇ ಅಂತ ಏನು ಮಾಡಿರ್ತೀವಿ. ಅವ್ರ ಜೀವನ ನಮಗೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ? ಅವನು, ಅವರು, ಇವರು ಅಷ್ಟೇ, ಮುಗೀತು. ಈ ಒಂದು ಪಾಪವನ್ನು ಇಟ್ಕೊಂಡೆ ಅವ್ರನ್ನ ಏನು ಮಾಡ್ತೀವಿ? ನಾವು ಗುರ್ತಿಡಕ್ಕೆ ಪ್ರಾರಂಭಿಸ್ತೀವಿ. ಫಾರ್ ಎಕ್ಸಾಂಪಲ್, ಯಾರಿಗೆ ಇಟ್ಕೊಳ್ಳೋಣ? ಸತ್ಯ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹೆಸರಿಗೆ ಇಟ್ಕೊಳ್ಳಿ. ಸತ್ಯ ಏನೋ ಒಂದು ದೊಡ್ಡ ವಿಷಯ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಹಂಗಿರ್ಬೇಕಾದ್ರೆ ಯಾರೋ ಒಬ್ರು ಬಂದು ಸತ್ಯ ಬಗ್ಗೆ ಸಭೆಯಲ್ಲೇ ಇನ್ನೊಬ್ರು ಬಂದು ಏನು ಮಾಡ್ತಾ ಇದೀವಿ? ಸತ್ಯ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಏನು ಹೇಳ್ತೀನಿ? ಅವ್ರು ಬಂದು ಹೇಳ್ತಾರೆ ಸತ್ಯ ಬಗ್ಗೆ ಏನೋ ಹೇಳ್ತಾರೆ. ಓ ಸತ್ಯನಾ, ಅವನು ಯಾವಾಗ ನೋಡಿದ್ರೆ ಹಂಗೆ ಅವನು ಅವಾಗಲೇ ಅದೆಲ್ಲ ಮಾಡಿದ್ದ, ಇವನಿದ್ದು ಇನ್ನೂ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿರುವಂಥ ಜಾಗದಲ್ಲಿ ಇವ್ರೇನು ಮಾತಾಡ್ತಾ ಇದ್ದಾರೆ ಇಬ್ರು? ಓ ಸತ್ಯ ತಾನೇ, ಓ ಅವನು ಸರಿಯಾದ ಮನುಷ್ಯನೇ ಅಲ್ಲ ಬಿಡಿ, ಅವನು ಇದು ಮಾಡಿದ್ದಾನೆ ಅದು ಮಾಡಿದ್ದಾನೆ ಅಂತ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ? ಹೇಳಿದ ತಕ್ಷಣ ಮಾತಿಗೆ ಕರೆಕ್ಟಾಗಿ ಮುಗಿಯುತ್ತೆ. ಅಲ್ಲಿ ಏನು ಮಾಡ್ತಾರೆ? ಓ ಸತ್ಯದಾನೆ ಅಂತ ಸ್ಟಾರ್ಟಿಂಗಲ್ಲೇ ದೇವರು ಕೊಟ್ಟಂಥ ಶ್ರಮೆ ನಮಗೆ ಗೊತ್ತಿಲ್ಲ. ಸತ್ಯ ದೇವ್ರ ಹತ್ರ ಶ್ರಮೆ ತಗೊಂಡ ಇಲ್ವಾ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನು ದೇವರ ಜೊತೆ ಎಷ್ಟು ಹತ್ರ ಆಗಿ ತನ್ನ ಗುಣವನ್ನು ಮಾರ್ಪಡಿಸೋಕೆ ಎಷ್ಟು ಕಷ್ಟಪಡಿದೆ ಅಂತ ನಮಗೆ ಗೊತ್ತಿಲ್ಲ. ಅವನು ಅದೆಲ್ಲ ಮಾಡ್ತಾ ಇರಬೇಕಾದ್ರೆ ನನ್ನ ಬಾಯಿಂದ ಅಥವಾ ಇವ್ರ ಬಾಯಿ, ಯಾರ ಜೊತೆ ಇಬ್ಬರ ಜೊತೆ ಮಾತಾಡ್ತಾ ಇರುವಾಗ ನನ್ನ ಬಾಯಿಂದ ಅವ್ರ ಬಾಯಿಂದ ಏನು ಬರ್ತಾ ಇದೆ? ಓ ಸತ್ಯ ತಾನೇ, ಅವನು ಅಷ್ಟೇ ಬಿಡಿ. ಸೊ ಅವನು ಈ ಸಭೆಯಲ್ಲಿ ಇರುವವರೆಗೂ ಕೊನೆಯವರೆಗೂ ಬೇರೆ ಏನಿರಲ್ಲ, ಅಷ್ಟೇ. ಅವ್ನು ನೋಡುವಾಗಲ್ಲ ನನ್ನ ಕಣ್ಣಲ್ಲಿ ಏನು ಬರುತ್ತೆ? ಓ ಅವನ ಹತ್ರ ಅಂದ. ಮಾತಾಡುವಾಗ ಏನು ಮಾಡ್ತಾರೆ? ಓ ಸತ್ಯ ಪ್ರೇಸ್. ಹಿಂದೆಗಡೆ ನೋಡುವಾಗ ಏನು ಮಾಡ್ತಾರೆ? ಓಯೋ ಸತ್ಯನ, ಅವನ ಜೊತೆ ನೀವು ಸ್ವಲ್ಪ ದೂರವಾಗೇ ಇರಿ, ಅವನಿಂಥ ಮನುಷ್ಯ, ಆವಾಗಲೇ ಇದೆಲ್ಲ ಮಾಡ್ದ, ಇವಾಗ ಇನ್ನೇನು ಮಾಡ್ತಾನು ಅಂತ ನಮ್ಮಲ್ಲಿ ಏನಿದೆ? ಈ ಒಂದು ಜಂಬ. ಯಾಕಂದರೆ ನಮ್ಮ ಪಾಪಗಳು ಇನ್ನೂ ನಮಗೆ ಅರ್ಥ ಆಗಿಲ್ಲ. ನಾವು ದೇವ್ರ ವಿರೋಧವಾಗಿ ಎಷ್ಟೋ ಮಾಡಿರ್ತೀವಿ, ಅದೆಲ್ಲ ನನ್ನ ಮೈಂಡಿಗೆ ಬರಲ್ಲ. ಏನು ಮಾಡ್ತಾನೆ? ಇದರಲ್ಲೂ ದೊಡ್ಡ ಒಂದು 2-3 ವಿಷಯ ಇದೆ. ಯಾವುದಂದರೆ ಸಭೆಗಳಲ್ಲಿ ಇರುವಂಥ ಒಂದು ದೊಡ್ಡ 2-3 ವಿಷಯಗಳು. ಒಂದು ಮಾಂಸ ರೀತಿಯಾದ ಪಾಪ, 2 ಈ ಎಣ್ಣೆ ಹೊಡೆಯೋದು, 3 ಇದು ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಇದೆ, ಅದೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಏನಿದೆ? ಈ ಮಾಂಸದ ಪಾಪಗಳು ಏನು ಹೇಳ್ತಾರೆ? ಈ ಒಂದು ಕೆಟ್ಟದಾದ ವಿಷಯಗಳು, ಅದೆಲ್ಲ ಒಂದು ಕಡೆ ಇಟ್ಕೊಳ್ತಾರೆ. ಇದರಲ್ಲಿ ಏನಾದರೂ ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ, ಅವ್ರ ಜೀವನ ಪೂರ್ತಿ ಏನಾಯ್ತೋ ಅಷ್ಟೇ ಅವರು.
ಅವ್ನು ನೋಡಿದ್ರೆ ಹಿಂಗೆ ಬಾರ್ ಕುಡಿಗಾರವರ ಹಿಂಗೆ ಬರೀ ಇಂದ ಮಾರಿ ಇವನ್ ಏನು ಎಣ್ಣೆ ಹೊಡಿಯೋನು ಬರ್ತಾನೆ, ಇದು ಬರ್ತಾನೆ, ಅದು ಬರ್ತಾನೆ ಅಂತ ಅಷ್ಟಲ್ಲಿ ಮಾತ್ರ ಅವ್ರನ್ನ ಏನು ಮಾಡಿಬಿಡ್ತೀವಿ, ಮುಗಿಸ್ಬಿಡ್ತೀವಿ. ದೇವರು ಮಾಡದೇ ಇರುವಂಥ ಕೆಲಸವನ್ನು ನಾವೇ ಮಾಡಿ ಏನು ಮಾಡ್ತೀವಿ, ಮುಗಿಸ್ಬಿಡ್ತೀವಿ. ಏನು ಕಾರಣ ಇದಕ್ಕೆ? ನಮ್ಮಲ್ಲಿ ಇರುವಂಥ ಜಂಬ. ನಾ ಪಾತಿಯ ಅಂದ ವಿಷಯத்தை நான் பண்ணுறதில்ல. ಆ ವಿಷಯವನ್ನು ನಾನು ಏನು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇಲ್ಲ. ಅದರಿಂದ ಏನು, ನಾನು ಪರಲೋಕ ನನಗೂ ದೇವ್ರಿಗೆ ಏನಿಲ್ಲ, ನಾನು ತುಂಬ ಹತ್ರ ಇದ್ದೀನಿ. ಅವ್ರು ಅದನ್ನು ಮಾಡ್ತಾರೆ, ಅವ್ರ ಹತ್ರ ಎಲ್ಲ ಹೆಂಗೆ ದೇವ್ರು ಮಾತಾಡ್ತಾರೆ, ನನ್ನ ಜೊತೆ ಮಾತಾಡ್ತಾರಲ್ಲ ದೇವರು. ಇಫ್ ಯು ಡೋಂಟ್ ರಿಯಲೈಸ್ ಯೋರ್ ಸಿನ್ಸ್ ಯು ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಅದರ್ ಪೀಪಲ್. ನಿಮ್ಮ ಪಾಪಗಳು ನಿಮ್ಗೆ ಅರಿವಾಗದೇ ಇರುವವರೆಗೂ ಬೇರೆಯವ್ರನ್ನ ಏನು ಮಾಡ್ತೀವಿ, ನ್ಯಾಯ ತೀರಿಸ್ತಾ ಇರ್ತೀವಿ. ಇದೇ ನಿಮ್ಮ ಪಾಪಗಳನ್ನು ಬಿಟ್ಟು ನೀವು ಯಾಕಂದರೆ ಯಾವ ಪಾಪನೂ ಸುಲಭವಾಗಿ ಬಿಟ್ಟು ಹೋಗಲ್ಲ. ಎಲ್ಲರ ಜೀವನದಲ್ಲೂ ಒಂದು ವಿಷಯ ಇರುತ್ತೆ. ಪೌಲ್ ಜೀವನದಲ್ಲೂ ಸಹ ಒಂದು ಕಷ್ಟವನ್ನು ದೇವರು ಕೊಟ್ಟಿದ್ರು. ಅದೇ ರೀತಿ ಎಲ್ಲರ ಜೀವನದಲ್ಲೂ ಒಂದೊಂದು ಕಷ್ಟ ಇರುತ್ತೆ. ಈ ಕಷ್ಟವನ್ನು ಬಿಟ್ಟು ನಾವು ಆಚೆ ಬರುವುದಕ್ಕೆ ಪಾಡುಪಟ್ಟು ಆಚೆ ಬರಬೇಕು ಆ ಪಾಪದಿಂದ. ಆ ಪಾಡು ನೀವು ಪಡೆದೇ ಇದ್ದರೆ ಇನ್ನೂ ಸಹ ನಿಮ್ಮ ದೇವ್ರು ಯಾರು ಅಂತ ಗೊತ್ತಿಲ್ಲ. ಇಫ್ ಯು ಹ್ಯಾವ್ ನಾಟ್ ಫಾಟ್ ವಿತ್ ಸಿನ್ ಯು ಡೋಂಟ್ ನೋ ಹೂ ಗಾಡ್ ಇಸ್. ಪಾಪದ ಜೊತೆ ನಿಮಗೆ ಹೋರಾಟ ಇಲ್ಲ ಅಂದರೆ ದೇವ್ರು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಇದು ಯಾರಿಗೆ ಅರ್ಥ ಆಗತ್ತೆ ಅಂದರೆ, ಯಾರು ನಿಜವಾಗ್ಲೂ ಪಾಪದ ಜೊತೆ ಹೋರಾಡಿ ಆಚೆ ಬಂದಿರ್ತಾರೆ ನೋಡಿ, ಅವ್ರ ಹತ್ರ ಕೇಳಿ ಪಾಪದ ಜೊತೆ ಹೋರಾಟ ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಯುವರ್ ಫೈಟ್ ವಿತ್ ಸಿನ್ ವಿಲ್ ನಾಟ್ ಬಿ ಈಸಿ ಬಟ್ ದ್ಯಾಟ್ ವಿಲ್ ಗೆಟ್ ಯು ಕ್ಲೋಸರ್ ಟು ಗಾಡ್. ಪಾಪದ ಜೊತೆ ಇರುವಂಥ ಹೋರಾಟ ಸುಲಭವಾಗಿರಲ್ಲ, ಆದರೆ ಆ ಹೋರಾಟ ನಿಮ್ಮನ್ನು ದೇವ್ರ ಹತ್ರ ಕರ್ಕೊಂಬರುತ್ತೆ. ಯಾಕೆ ಈ ವಿಷಯ ನಿಮ್ಗೆ ಅರ್ಥ ಆಗಲ್ಲ ಅಂದರೆ, ಇನ್ನೂ ಯಾವ್ದು ಜೊತೆನೂ ಹೋರಾಡಿರಲ್ಲ ನಾವು ಯಾರು. ಯಾಕಂದರೆ ನಮ್ಮ ಕಣ್ಣು ಕಾಣಿಸೋದೆಲ್ಲ ಈ ದೊಡ್ಡ ಪಾಪಗಳೇನು, ಈ ಎಣ್ಣೆ ಹೊಡೆಯೋದು, ಈ ಒಂದು ಏನು ಹೇಳ್ತಾರೆ ಎಕ್ಸಾಂಪಲ್ಗೆ ಡ್ರಂಕಡ್ನೆಸ್. ಎಣ್ಣೆ ಹೊಡಿಯೋದಲ್ಲ, ಡ್ರಂಕನ್ನೆಸ್ಗೆ ಒಂದು ಮಾತಿದೆ. ಅಂದರೆ ಯಾವಾಗ ನೋಡು ಜಾಸ್ತಿ ಕುಡಿದು ಮತ್ತೇರಿರ್ಬೇಕು ಅವ್ರಿಗೆ, ಅಂಥ ಜನರು ಇರ್ತಾರೆ. ಅದು ಡ್ರಂಕನ್ನೆಸ್. ಕುಡಿಯೋದು ಬೇರೆ, ಕುಡಿತದಲ್ಲಿ ಅಡಿಕ್ಟ್ ಆಗಿರೋದು ಬೇರೆ. ಅದ್ರ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಅಡಿಕ್ಟ್ ಆಗಿರ್ತಾರಲ್ಲ, ಆ ಒಂದು ವಿಷಯನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ಕುರಿತಾಗಿ ಮಾತಾಡ್ತಾ ಇದ್ದೀನಿ. ಇನ್ನೊಂದೇನು, ಈ ವ್ಯಭಿಚಾರ ಅಂತ ಇಟ್ಕೊಳ್ಳಿ. ಸುಲಭವಾಗಿ ಹೇಳ್ಬೇಕಂದ್ರೆ ವ್ಯಭಿಚಾರ. ಈ ಎರಡು ವಿಷಯಗಳನ್ನು ಮಾತ್ರ ಏನು ಮಾಡ್ತಾರೆ, ದೊಡ್ಡದಾಗಿ ಮಾಡಿಟ್ಟಿರ್ತಾರೆ. ಬೇರೆ ಎಲ್ಲ ವಿಷಯಗಳು, ಅಹಂಕಾರ ಇರಲಿ, ಜಂಬ ಇರಲಿ, ಬೇರೆ ಏನು ಒಬ್ರ ಬಗ್ಗೆ ಒಬ್ರು ಮಾತಾಡೋದು, ಇದೆಲ್ಲವನ್ನು ಏನು ಮಾಡಿರ್ತಾರೆ, ಶಿಕ್ಷೆ ಪರವಾಗಿಲ್ಲ ಇತ್ತಾನೆ. ಅವ್ರು ಅದನ್ನ ಮಾಡ್ತಾ ಇದಾರ ಅಂತ ಸಹ ಅವ್ರಿಗೇನಾಗಿರಲ್ಲ, ಅರ್ಥ ಆಗಿರಲ್ಲ. ನನ್ನಲ್ಲಿ ಅಹಂಕಾರ ಇದೆ ಅಂತ ಸಹ ಏನಾಗಿರಲ್ಲ, ಅರ್ಥನೇ ಆಗಲ್ಲ. ಅವ್ರ ಮಾತುಗಳು ಏನಾಗಿರುತ್ತೆ, ಸತ್ಯ ಬಗ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಅವ್ನು ಇನ್ನೊಬ್ರ ಬಗ್ಗೆ ಮಾತಾಡಬೇಕಾದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಸಹ ಏನಾಗಿರಲ್ಲ, ಅರ್ಥ ಆಗಿರಲ್ಲ. ದೇವರೇ ನ್ಯಾಯ ತೀರಿಸದೇ ಇರುವಂಥ ಮನುಷ್ಯನ ಮೇಲೆ ಇವ್ರು ಏನು ಮಾಡ್ತಾರೆ, ನ್ಯಾಯ ತೀರಿಸಿರ್ತಾರೆ. ಇಷ್ಟೋ ಸತಿ ಏನು ಹೇಳ್ತಾರೆ, ಇಂಥವರೆಲ್ಲ ಇದ್ದು ಏನು ನ್ಯೂಸು, ಯಾವಾಗ ಹೋದ್ರೆ ಸಾಕು, ಇವೆಲ್ಲ ಹಿಂದೇನ ಯಾವಾಗ ಹೋಗ್ತಾರೋ ಅಂತ ಏನು ಮಾಡ್ತೀವಿ, ಮಾತುಗಳನ್ನ ಬಿಡ್ತೀವಿ. ಒಂದು ವೇಳೆ ನೀವು ಆ ಒಂದು ಸಿಚುವೇಶನಲ್ಲಿ ಇದ್ದು ನೀವು ಅದೇ ಸ್ಥಳದಲ್ಲಿ ನಿಮ್ಮ ತಪ್ಪುಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಸ್ಥಳದಲ್ಲಿ ಇರುವಾಗ ಬೇರೆ ಯಾರೋ ನಿಮ್ಮನ್ನು ನೋಡಿ ಆ ಮಾತುಗಳನ್ನ ಹೇಳಿದ್ರೆ ನೀವೇನು ಹೇಳ್ತೀರಾ? ನಾಳೆ ಯೋಚನೆ ಮಾಡಿ, ನಾಳೆ ನಾನೇ ಆ ಒಂದು ಸ್ಥಳದಲ್ಲಿ ಇದ್ದೀನಿ, ಆ ಒಂದು ಸ್ಥಳದಲ್ಲಿ ಇರುವಾಗ ನನ್ನ ಕುಟುಂಬ ನನ್ನನ್ನು ನೋಡಿ ನೀನು ಯಾವಾಗ ಸಾಯ್ತೀಯ ಅಂತ ಕೇಳಿದರೆ ನಾನು ಏನು ಹೇಳಿ? ವಿ ಆಲ್ ಆರ್ ಸೋ ಕ್ವಿಕ್ ಟು ಜಡ್ಜ್ ಪೀಪಲ್. ಜನರ ಮೇಲೆ ನ್ಯಾಯ ತೀರಿಸೋದಕ್ಕೆ ಏನಾಗಿದ್ದೀವಿ, ಅಷ್ಟು ಜಲ್ದಿ ಅಷ್ಟು ಏನಿದೆ ಅಷ್ಟು ಬೇಗನೆ ಇರ್ತೀವಿ. ಏನಂತ, ಇವನು ಇದನ್ನು ಮಾಡ್ದ, ಇವನಿಷ್ಟೇ ಸಾಕು. ಆದರೆ ನಮ್ಮಲ್ಲಿ ಏನಿಲ್ಲ, ಪವಿತ್ರ ಆತ್ಮರ ಡಿಸರ್ನ್ಮೆಂಟ್ ಆಫ್ ದ ಸ್ಪಿರಿಟ್ ಅಂತಾರೆ. ಪವಿತ್ರ ಆತ್ಮರ ಆ ಒಂದು ಜಾಗದಲ್ಲಿ ಏನಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಲೋ ಮಾಡಿದ್ದಾರೆ ಅಂತ ಏನು ನಮಗೇನಿರಲ್ಲ, ಅರ್ಥ ಆಗಿರಲ್ಲ. ಆ ಒಂದು ಅರ್ಥ ಇಲ್ಲದೆ ಇರುವಂಥ ಒಂದು ಕಾರಣದಿಂದ ಏನು ಮಾಡ್ತೀವಿ, ಮಾಂಸದ ರೀತಿಯಲ್ಲಿ ನೋಡೋಕ್ಕೆ ಪ್ರಾರಂಭಿಸ್ತೀವಿ ಎಲ್ಲ ವಿಷಯಗಳನ್ನು. ಈ ಮಾಂಸದಲ್ಲಿ ನೋಡಿ 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 ನಮ್ಮ ಜೀವನದಲ್ಲೂ ಪವಿತ್ರಾತ್ಮರ ಉಜ್ಜೀವನತೆ ಇರಲ್ಲ, ಅವರ ಜೀವನದಲ್ಲೂ ಮಾರ್ಪಡಲ್ಲ. ಏನು ಮಾಡ್ತೀವಿ, ಎಷ್ಟೋ ವರ್ಷಗಳು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಈ ಒಂದು ವಿಷಯವನ್ನು ಮಾಡಿ, ಇವರನ್ನು ಮಾರ್ಪಡಿಸಿ, ಇವರನ್ನು ಅದು ಮಾಡಿ ಇದು ಮಾಡಿ ಅಂತ. ದೇವರು ಒಂದು ವಿಷಯಕ್ಕೆ ಉತ್ತರ ಕೊಡ್ತಾ ಇಲ್ಲ ಅಂದರೆ ಎಷ್ಟೋ ಕಾರಣ ಇರುತ್ತೆ. ನಾವೇನು ಮಾಡ್ತೀವಿ, ಓ ದೇವ್ರಿಗೇನು ಇಷ್ಟೇ ಮುಗೀತಿ ಇವ್ರ ಕೆಲಸ, ನಾವೇನು ಮಾಡೋಣ, ನಾಳೆ ನಾವು ಆ ಸ್ಥಳದಲ್ಲಿ ಇರುವಾಗ ದೇವ್ರು ನನ್ನನ್ನು ನೋಡಿ ಅಥವಾ ದೇವ್ರು ನನ್ನ ಮೇಲೆ ಕರುಣೆ ತೋರಿಸ್ದೆ ಬೇರೆ ಯಾರೋ ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಕೊಟ್ಬಿಟ್ರೆ ನಾನೇನು ಮಾಡಲಿ? ನನ್ನ ಪಾಪದಲ್ಲೇ ನಾನು ಇರುವಾಗ, ನನ್ನ ಪಾಪದಲ್ಲಿ ನಾನು ಹೆಚ್ಚಾಗಿ ಹೋಗಿರುವಾಗ ಯಾರೋ ಒಬ್ರು ಪ್ರಾರ್ಥನೆ ಮಾಡ್ತಾರೆ, ಇವನು ಸೆತ್ತೋದ್ರೆ ಸಾಕು ಅಂತ. ಆವಾಗ ಆ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಟ್ಟರೆ ನಾನೇನು ಮಾಡಲಿ? ಇದು ನಿಮಗೆ ನೀವೇ ಕೇಳಿಸ್ಕೊಳ್ಳಿ, ನಿಮಗೆ ನೀವೇ ಕೇಳಬೇಕಾದ ಪ್ರಶ್ನೆ.
ಇಫ್ ಗಾಡ್ ಆನ್ಸರ್ ಸಮನ್ ಎಲ್ಸಸ್ ಪ್ರೇಯರ್ ಟುಮಾರೋ ವೆನ್ ಇಟ್ಸ್ ಅಗೇನ್ಸ್ಟ್ ಯು, ನಿನಗೆ ವಿರೋಧವಾಗಿ ಬರುವಂಥ ಪ್ರಾರ್ಥನೆಯನ್ನು ದೇವರು ಉತ್ತರ ಕೊಟ್ಬಿಟ್ರೆ ನಾವೇನು ಮಾಡ್ತೀವಿ? ಇದನ್ನ ನಾನು ತಪ್ಪಾದ ರೀತಿಯಲ್ಲಿ ಹೇಳ್ತಾ ಇಲ್ಲ. ನಮ್ಮಲ್ಲಿ ಇಷ್ಟು ಜನ, ಯಾಕಂದ್ರೆ ನಾವು ಒಬ್ಬರ ಮೇಲೆ ನಾವೊಂದು ಕೆಲವು ವಿಷಯಗಳನ್ನು ಪ್ರಾರ್ಥನೆ ಮಾಡುವಾಗಲೂ ಹೇಳುವಾಗಲೂ ನಮಗೆ ವಿರೋಧವಾಗಿ ಎಷ್ಟೋ ವಿಷಯಗಳನ್ನ ಮಾಡಿರ್ತಾರೆ. ನಾನು ಈ ಮಾತುಗಳನ್ನು ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಬೇಜಾರಾಗುವಾಗ ನಮ್ಮ ಮನಸ್ಸಿನಿಂದ ಮಾತುಗಳು ಬರುತ್ತೆ. ಆದರೆ ಈ ಮಾತುಗಳು ದೇವರನ್ನು ಮಹಿಮೆ ಪಡಿಸ್ತಾ ಇದೆಯಾ? ದೇವ್ರಿಗೆ ಇಷ್ಟವಾಗುವಂಥ ಮಾತುಗಳ ಅಥವಾ ದೇವ್ರಿಗೆ ವಿರೋಧವಾದಂಥ ಮಾತುಗಳ? ನಮ್ಗೆ ಇಷ್ಟವಾಗದೇ ಇರೋವಂಥ ಸ್ಥಳಗಳಲ್ಲಿ ನಾವು ಇರುವಾಗ ನಮ್ಮ ಕೋಪನೂ ಸಹ, ಯಾಕಂದರೆ ಪೌಲ್ ಪಡುವಂಥ ಕೋಪ, ನೀವು 2 ಕೊರಿಂಥಿ 10, 11, 12 ಅದೆಲ್ಲ ಓದಿ ನೋಡಿ. ಪೌಲ್ ಪಡುವಂಥ ಕೋಪ ಅವ್ರ ಮೇಲೆ ಇರುವಂಥ ಪ್ರೀತಿಯಿಂದ ಬಂದಿರುತ್ತೆ. ನಮ್ಮ ಕೋಪ ಅವ್ರ ಮೇಲೆ ಇರುವಂಥ ಹಗೆತನದಿಂದ ಬರುತ್ತೆ. ಏನಂತ, ಇವನು ಇದು ಮಾಡ್ದ, ಇವನು ಮಾತಾಡ್ದ, ಅದು ಮಾಡ್ದ, ಇದು ಮಾಡ್ದ, ನನಗೆ ವಿರೋಧವಾಗಿ ಮಾಡ್ಬಿಟ್ಟ, ಸೊ ಸಾಕು, ಮುಗೀತು ನಮ್ಮ ಕೆಲಸ. ಹಗೆತನದಿಂದ ಬರುವಂಥ ಕೋಪ ವ್ಯರ್ಥ. ದೇವರ ರಾಜ್ಯದ ಕೆಲಸವನ್ನು ಎಲ್ಲಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಬರುವಂಥ ಕೋಪ ಅವರನ್ನು ಬೆಳೆಸುವುದಕ್ಕೋಸ್ಕರ ಬರುತ್ತೆ. ಆಮೇನ್. ಪೌಲಲ್ಲಿ ಇದ್ದಂಥ ಕೋಪ ಆ ಜನರನ್ನು ಬೆಳೆಸಬೇಕು ಅನ್ನುವಂಥ ಕೋಪ. ಯಾವ ರೀತಿಯಾದರೂ ಈ ಜನರನ್ನು ಏನು ಮಾಡಬೇಕು? ಬೆಳೆಸಬೇಕು. ಬೆಳೆಸುವಂಥ ಕೋಪಕ್ಕೂ ಮಾಂಸದ ಕೋಪಕ್ಕೂ ವ್ಯತ್ಯಾಸ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಳೆಸಬೇಕು ಅನ್ನುವಂಥ ಬರುವಂಥ ಕೋಪ ಏನು ಮಾಡತ್ತಂದ್ರೆ, ದೇವರು ಅವ್ರೇನು ಮಾಡ್ತಾರೆ ಅಂದರೆ, ಅವ್ರು ಕಠಿಣವಾಗಿ ಹೇಳ್ತಾರೋ ಸುಲಭವಾಗಿ ಹೇಳ್ತಾರೋ, ಅವ್ರು ಹೇಳುವಂಥ ವಿಷಯದಲ್ಲಿ ಏನಿರುತ್ತೆ, ಒಂದು ದೇವ್ರ ವಾಕ್ಯ ಇರುತ್ತೆ. 2, ಒಬ್ಬರನ್ನ ಬೆಳೆಸ್ಬೇಕಂದ್ರೆ ಏನಕ್ಕೆ ಅವ್ರು ಮಾಡ್ತಾ ಇರುವಂಥ ವಿಷಯ ದೇವರ ವಾಕ್ಯದ ಪ್ರಕಾರ ತಪ್ಪು ನಾವು ಹೇಳ್ಬೇಕು. ಅಕಾರ್ಡಿಂಗ್ ಟು ದ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಪ್ರಕಾರ ಅವ್ರು ಮಾಡ್ತಾ ಇರುವಂಥ ವಿಷಯ ಯಾಕೆ ತಪ್ಪು ನಾವು ತಿಳಿಸ್ಬೇಕು. ಮೊದಲು ಆ ಒಂದು ವಿಷಯವನ್ನು ತಿಳಿಸಿದ ಮೇಲೆ ಆ ಪಾಪ ಯಾಕೆ ಪಾಪ, ಆ ಪಾಪದಿಂದ ಯಾವ ರೀತಿ ಆಚೆ ಬರಬೇಕು ಅಂತ ನಾವು ಹೇಳದೆ ಹೋದರೆ ನಾವು ಬೆಳೆಸ್ತಾ ಇಲ್ಲ, ಅವ್ರನ್ನ ಕೆಳಗಡೆ ಬೀಳಿಸ್ತಾ ಇದ್ದೀವಿ. ಬರೀ ಕೋಪ ಪಟ್ಟು ನಾವು ವಾಕ್ಯಗಳನ್ನು ಬಿಡುವಾಗ ಆ ಒಂದು ಕೋಪ ವ್ಯರ್ಥ, ಏನಕ್ಕೂ ಉಪಯೋಗ ಇಲ್ಲ. ನೀವು ಮನೆಗಳಲ್ಲೂ ಸಹ ಜಗಳ ಆಡುವಾಗ ಎಷ್ಟು ಜನ ನಿಜವಾಗ್ಲೂ ವಾಕ್ಯಗಳನ್ನ ಇಟ್ಕೊಂಡು ಮಾತಾಡ್ತೀರ? ನಿಮ್ಮ ಜಗಳದೆಲ್ಲ ಏನಿರುತ್ತೆ, ದೇವ್ರು ಹೇಳ್ತಾ ಇರೋದೇ ಬೇರೊಂದಿರುತ್ತೆ. ಬರೀ ಮಾತುಗಳು ಏನಂತ, ಏನೋ ಕೆಟ್ಟ ಮಾತು ಬರುತ್ತೆ, ಏನೇನೋ ಬರುತ್ತೆ. ಜಗಳಗಳಲ್ಲಿ ಏನಾಗುತ್ತೆ, ಜಗಳ ಆಡ್ತಾ 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 ಏನಾಗುತ್ತೆ, ಕೆಟ್ಟ ಮಾತು ಬಂದೇ ಬರುತ್ತೆ. ಕೋಪ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಕಂಟ್ರೋಲ್ ಇರಲ್ಲ, ಕೆಟ್ಟ ಮಾತುಗಳು ಬರುತ್ತೆ. ದೇವರ ವಾಕ್ಯಗಳನ್ನು ಇಟ್ಕೊಂಡು ಅವರನ್ನು ಸರಿಪಡಿಸ್ಬೇಕು ಅಂತ ಎಷ್ಟು ಜನ ಮನಸ್ಸಲ್ಲಿ ಬಂದಿದೆ. ಇದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಮನುಷ್ಯರ ಕೋಪ ದೇವರ ನ್ಯಾಯವನ್ನು ತೀರಿಸುವುದಿಲ್ಲ. ಆಮೇನ್. ನಮ್ಮನ್ನು ಕಟ್ಟುವಂಥ ಕೋಪಗಳು ಏನು ಮಾಡಬೇಕು, ನಾವಂದರೆ ಬೇರೆಯವ್ರನ್ನ ಬೆಳೆಸುವಂಥ ಕೋಪ ಯಾವ ರೀತಿ ಇರುತ್ತೆ, ಅವರ ಪಾಪವು ಅವ್ರಿಗೆ ಅರಿವಾಗುವಂತೆಯೋ ಅದರಿಂದ ಯಾವ ರೀತಿ ಆಚೆ ಬರಬೇಕಂತನೂ ತಿಳಿಸುವಂಥ ಕೋಪವಾಗಿರುತ್ತೆ. ಆಮೇನ್. ಮನುಷ್ಯರ ಕೋಪ ಏನು ಮಾಡುತ್ತೆ, ಯಾವ ರೀತಿ ಪಿಶಾಚಿ ಬಂದು ನಿಮ್ಮ ಮನಸ್ಸನ್ನು ಚುಚ್ಚಿಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾನೋ ಆ ರೀತಿ ನಮ್ಮ ಮಾತುಗಳು ಯಾವ ರೀತಿ ಇರುತ್ತೆ, ಬಂದು ಚುಚ್ಚಿಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಏನಂತ, ನೀವು ಜಗಳ ಆಡುವಾಗ ಏನು ನಿಮ್ಮ ಮೇನ್ ಏನು, ಒಂದು ಜಗಳ ಆಡುವಾಗ ಅವ್ನು ಹೆಂಗಾದರೂ ಅಳಬೇಕು, ಅವ್ನು ಹೆಂಗಾದರೂ ತಪ್ಪು ಅವ್ನು ಮಾಡಿದ್ನಲ್ಲ ನನಗೆ ವಿರೋಧವಾಗಿ, ಏನು ಹೇಳೋದು, ನನಗಿಷ್ಟು ಅವ್ನು ಮಾತಾಡ್ಬಿಟ್ಟ, ಇಷ್ಟು ಮಾಡಿಬಿಟ್ಟ, ಅದಕ್ಕೆ ನಾನು ವಿರೋಧವಾಗಿ ಈಕ್ವಲ್ ಆಗಿ ಮಾಡಿಲ್ಲ ಅಂದರೆ ಇವತ್ತು ನಿದ್ದೆ ಬರಲ್ಲ ನನಗೆ. ಕರೆಕ್ಟಾಗಿ ನಾನು ಏನು ಮಾಡಬೇಕು, ಅವ್ನು ಇಷ್ಟು ಮಾಡ್ದೆ, ಅದಕ್ಕೆ ವಿರೋಧವಾಗಿ ನಾನು ಮಾಡಿ ಮುಗಿಸ್ಬೇಕು. ಇದನ್ನು ಹೇಳುತ್ತಾ 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 ಏನು ಮಾಡ್ತಾ ಇದ್ದೀವಿ, ಅವರನ್ನು ಬೆಳೆಸುವುದು ಬಿಟ್ಟು ನಾವೇ ದೇವ್ರು ಮಾಡುವಂಥ ಕ್ರಿಯೆಗಳನ್ನ ನಾವೇ ಏನು ಮಾಡ್ತಾ ಇದ್ದೀವಿ, ಬೀಳಿಸ್ತಾ ಇದ್ದೀವಿ. ನಮ್ಮ ಕೋಪವು ಸಹ ದೇವರ ನ್ಯಾಯವನ್ನು ತೀರಿಸುವಂಥ ಕೋಪಗಳಾಗಿರಬೇಕು. ಯೇಸು ಕ್ರಿಸ್ತು ಬೈಬಲಲ್ಲಿ ಒಂದು ಕಡೆ ಕೋಪ ಪಟ್ಟರು, ಎಲ್ಲಿ, ಅವರ ಆಲಯವನ್ನು ವ್ಯಾಪಾರ ಸ್ಥಳವಾಗಿ ಮಾಡುವಾಗ. ಹಂಗಂದ್ರೆ ದೇವರ ಆಲಯಕ್ಕೂ ದೇವರಿಗೆ ವಿರೋಧವಾಗಿ ಬರುವಾಗಲೂ ಸಹ ಅಲ್ಲೂ ಸಹ ದೇವರೇನು ಹೇಳ್ತಾರೆ, ಯೇಸು ಕ್ರಿಸ್ತ ಆ ಒಂದು ವಿಷಯದಲ್ಲೂ ಸಹ ದೇವರ ವಾಕ್ಯವನ್ನು ಉಪಯೋಗಿಸ್ತಾರೆ. ಕೋಪ ಪಡುವಾಗಲೂ ಸಹ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ನನ್ನ ಸ್ಥಳವನ್ನು ಇವರು ದೇ ಮೇಡ್ ಇಟ್ ರಾಬರ್ಸ್ ಡೆನ್ ಅಂತಾರೆ. ಕಳ್ಳರ ಗುಹೆಯಾಗಿ ಏನು ಮಾಡಿದ್ದಾರೆ, ಇದನ್ನು ಮಾರ್ಪಡಿಸಿದ್ದಾರೆ ಅಂತ ಮಾತ್ರ ಹೇಳ್ತಾರೆ. ಅಲ್ಲೂ ಸಹ ದೇವ್ರ ಕೆಟ್ಟ ಮಾರ್ಕ್ ಉಪಯೋಗಿಸಿಲ್ಲ, ಬೇರೆ ಏನೋ ವಾಕ್ಯಗಳನ್ನು ಮಾತಾಡಿಲ್ಲ. ಅಲ್ಲೂ ಸಹ ಕೀರ್ತನೆಗಳಲ್ಲಿ ಇರುವಂಥ ಯಾವುದೋ ಒಂದು ವಿಷಯನ ಎತ್ಕೊಂಡ್ಬಂದು ಮಾತಾಡ್ತಾ ಇದ್ದಾರೆ. ಇಷ್ಟು ಸತಿ ನಾವು ಕೋಪ ಪಡುವಾಗ ವಾಕ್ಯಗಳು ಬಂದಿದೆ ನಮ್ಮ ಬಾಯಿಂದ. ಬಿರಿ ಏನು, ನೀನು ಇದು ಮಾಡಿದೆ, ಇದೆಲ್ಲ ಮಾಡಿದೆ, ಯಾಕೆ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ ಮಾಡಿದ್ರು ಅಂತ. ದೇವರ ಕೆಲಸವನ್ನು ಎತ್ಕೊಂಡು ನಾವು ಮಾಡಬೇಕು ಅಂತ ಆಸೆ ಪಡ್ತೀವಿ. ಏನಂತ, ಅವರ ಮನಸ್ಸಾಂತರ ಪಡೋದಕ್ಕೆ ಏನೋ ನಾನು ಹೇಳುವಂಥ ವಾಕ್ಯಗಳೇನೋ ಉಪಯೋಗ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವ ಮನಸ್ಸು ಚೇಂಜ್ ಆಗೋದಕ್ಕೆ ನಾವು ಕುತ್ನಾತ ಅವನ್ರ ಮರಿ ಏನು ಮಾಡ್ತಾರೆ, ಇವರೇ ಎತ್ಕೊಂಡು ಹೋಗಿ. ದೇವ್ರ ವಾಕ್ಯದಲ್ಲಿ ಏನಿದೆ, ಹೀಬ್ರೂಸಲ್ಲಿ ಏನು ಹೇಳ್ತಾರೆ, ದೇವರ ವಾಕ್ಯವು ಎರಡು ಏನು ಹೇಳ್ತಾರೆ,
ಯಾವುದೇ ಇಬ್ಬಾಯಿ ಕತ್ತಿಗಿಂತ ಏನಾಗಿದೆ ಅಂತೆ, ಹದವಾದದ್ದು. ಇಟ್ ಇಸ್ ಡಬಲ್ ಸೈಡೆಡ್ ಅಂತಾರೆ. ನಿಮ್ಮ ವಾಕ್ಯವು ಏನಾಗಿದೆ ಅಂತ ಹೇಳ್ತಾ ಇವಾಗ ಏನು ಹೇಳಿದ್ರಲ್ಲ, ಹದವಾದದ್ದು, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು ಅಂತ ನಿಮ್ಮ ವಾಕ್ಯದ ಬಗ್ಗೆ ಹೇಳಿದ್ದಾರೆ, ದೇವರ ವಾಕ್ಯದ ಬಗ್ಗೆ ಹೇಳಿದ್ದಾರೆ. ದೇವರ ವಾಕ್ಯದ ಬಗ್ಗೆ. ಸೊ ದೇವರು ಮಾಡಬೇಕಾಗಿರುವಂಥ ಕೆಲಸವನ್ನು, ಅಂದರೆ ದೇವರ ವಾಕ್ಯ ಮಾಡಬೇಕಾದಂಥ ಕೆಲಸವನ್ನು ನಾನು ಮಾಡಕ್ಕೆ ಪ್ರಾರಂಭಿಸಿದ್ರೆ ಅವ್ರು ಬೆಳೆದೇ ಇರೋದಕ್ಕೆ ಯಾರು ಕಾರಣ? ಅವ್ರು ತನ್ನ ಪಾಪದಿಂದ ಬಿಟ್ಟು ದೂರ ಬರುವುದೇ ಇರೋದಕ್ಕೆ ಯಾರು ಕಾರಣ? ನಾನು ಕಾರಣ. ದೇವರ ವಾಕ್ಯ ಒಬ್ಬರನ್ನ ಏನು ಮಾಡುತ್ತೆ? ಕಟ್ಟಿಸತ್ತೆ. ದೇವರ ವಾಕ್ಯ ಒಬ್ಬರನ್ನ ಏನು ಮಾಡುತ್ತೆ? ಬೀಳ್ಸತ್ತೆ. ಅವ್ರನ್ನ ಎಬ್ಬೇಳ್ಸಿ ಏನು ಮಾಡುತ್ತೆ? ಅದು ಅವರ ಕೆಲಸ. ನನ್ನ ಕೆಲಸ ದೇವರ ವಾಕ್ಯವನ್ನು ಹೇಳಿ ಅವ್ರನ್ನ ಸರಿಪಡಿಸೋದಾಗಿರ್ಬೇಕು. ಅದು ಕೋಪವಾಗಿ ಹೇಳ್ತೀವೋ, ಸುಲಭವಾಗಿ ಹೇಳ್ತೀವೋ, ಬೇರೆ ವಿಷಯ. ಎಷ್ಟೋ ಸತಿ ಏನಾಗ್ತೀವಿ, ಹೋರಾಡಿ 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 ಸುಸ್ತಾದ ಮೇಲೆ ಏನು ಮಾಡ್ತೀವಿ? ಮಾಂಸದ ಕೋಪ ಹೆಚ್ಚಾಗ್ತಾ ಬರುತ್ತೆ. ಒಂದು ಕಟ್ಟದ ಮೇಲೆ ಏನಾಗತ್ತಂದ್ರೆ, ನಮ್ಮ ಮಾಂಸ ಏನು ಮಾಡತ್ತೆ? ನಮ್ಮ ಆತ್ಮಕ್ಕಿಂತ ನಮ್ಮ ಮಾಂಸ ಬಲ ಹೊಂದತ್ತೆ. ಯಾಕೆ? ದೇವರೇ ಇಷ್ಟು ಪ್ರಾರ್ಥನೆ ಮಾಡಿದೆ, ಅವರಲ್ಲಿ ಚೇಂಜ್ ಆಗಿಲ್ಲ, ನಾವೇನು ಮಾಡೋಣ? ಇನ್ಮೇಲೆ ನನ್ನ ಕೈಯಿಂದ ಆಗಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ, ವಾಕ್ಯ ಹೇಳೋಕ್ಕೂ ಆಗಲ್ಲ, ನಾನು ಏನು ಮಾಡ್ತೀನಿ? ಮಾಂಸದ ಕೋಪದಿಂದ ಅವ್ರನ್ನ ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಮ್ಮಲ್ಲಿ ದೇವರ ಕೊಟ್ಟಿರುವಂಥ ಅವರ ಆತ್ಮದ ಫಲಗಳನ್ನು ಬಿಟ್ಟು ನಮ್ಮ ಮಾಂಸದ ಫಲಗಳನ್ನ ಇಟ್ಕೊಂಡು ನಾವು ಹೋರಾಡಕ್ಕೆ ಪ್ರಾರಂಭಿಸ್ತೀವಿ. ಈ ಹೋರಾಟದಲ್ಲಿ ಯಾವತ್ತೂ ಸಹ ನಾವೇನು ಮಾಡೋಕ್ಕಾಗಲ್ಲ? ಜಯಿಸೋಕ್ಕಾಗಲ್ಲ. ಎಷ್ಟೋ ಸತಿ ಹೇಳಿದ್ರು ಎಷ್ಟೋ ಜನರಿಗೆ ಇದು ವಾಕ್ಯಗಳು ಅರ್ಥ ಆಗಲ್ಲ. ಯಾಕೆ? ಮನಕಣ್ಗಳು ಇನ್ನೂ ಮುಚ್ಚಿರುತ್ತೆ. ಇವತ್ತು ಸಹ ಮನಸಾಂತರ ಪಡದೆ ಎಷ್ಟೋ ಜನ ಬಾಳ್ತಾ ಇರುವುದಕ್ಕೆ ಕಾರಣ ಮನಕಣ್ಗಳು ಇನ್ನೂ ಏನಾಗಿರುತ್ತೆ? ಕುರುಡಾಗಿರುತ್ತೆ. ಯಾವ ರೀತಿ ಆದಾಮ್ ಏವಳು ಪಾಪ ಮಾಡಿದ ತಕ್ಷಣ ಏನಾಯಿತು? ಮನಕಣ್ಗಳು ಮುಚ್ಚಿಬಿಡ್ತು. ಅವ್ರ ಕಣ್ಗಳು ಓಪನ್ ಆಯಿತು, ಆದರೆ ದೇವ್ರ ಜೊತೆ ಇದ್ದಂಥ ಕಣ್ಗಳೇನಾಯಿತು? ಮುಚ್ಚಿಬಿಡ್ತು. ಪಿಶಾಚಿ ಆ ಒಂದು ಹಣ್ಣನ್ನು ಕೊಡುವಾಗ ಅವರ ಮನಕಣ್ಗಳನ್ನು ಮುಚ್ಚಿಟ್ಟಿದ್ದ. ನಮ್ಮ ಮನಕಣ್ಗಳು ಸಹ ಏನಾಗಿದೆ? ಮುಚ್ಚಿಟ್ಟಿದ್ದ. ಯಾಕೆ ಮುಚ್ಚಿಟ್ಟಿರ್ತಾನೆ? ನಮ್ಮ ಪಾಪಗಳ ದೆಸೆಯಿಂದ, ಪಾಪವನ್ನು ಬಿಟ್ಟು ದೂರ ಬರದೇ ಇರುವುದಕ್ಕೊಂದೇ ಕಾರಣದಿಂದ ಏನಾಗತ್ತೆ? ನಾವು ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಅಂತರ ಹೋಗ್ಬಿಡುತ್ತೆ. ಇವತ್ತು ಸಹ ಸಭೆಗಳಲ್ಲಿ ಏನಾಗಿದೆ, ನಾನು ಐ ಕಮ್ ಬ್ಯಾಕ್ ಟು ಟಾಪಿಕ್. ಇವಾಗ ಏನಾಯಿತು ಸಭೆಗಳಲ್ಲಿ? ಮೊದಲು ಏನಾಯಿತು? ಜಂಬ ಅಂದರು. ನೆಕ್ಸ್ಟ್ ಏನು? 26ನೇ ವಾಕ್ಯ, ಲಾಸ್ಟ್ ವಾಕ್ಯ. ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು. ಒಬ್ಬರ ಮೇಲೊಬ್ಬರು ಏನ್ ಮಾಡಬೇಡಿ, ಮತ್ಸರ ಉಳ್ಳವರು ಆಗದೇ ಇರೋಣ. ಇನ್ನೊಂದ್ಸತಿ ಓದಿ ವಾಕ್ಯ 26. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು. ಒಬ್ಬರನ್ನೊಬ್ರು ಕೆಣಕುವವರು ಅಂದ್ರೆ ಮೊದಲು ಏನಾಯ್ತು? ಜಂಬ ಬಂತು. ನೆಕ್ಸ್ಟ್ ಏನಾಯ್ತು? ಒಬ್ಬರನ್ನೊಬ್ರು ಕೆಣಕುವರಂದ್ರೆ ಏನು? ಅವ್ರಿಗೂ ಇವ್ರಿಗೂ ಏನು ಮಾಡ್ತಾರೆ? ತಂದಿಟ್ಬಿಟ್ಟು ಏನು ಮಾಡ್ತಾರೆ? ಗೊತ್ತು, ಇದು ನಾನು ಹೋಗಿ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು. ನಾವೇನು ಮಾಡ್ತೀನಿ? ಹೋಗಿ ನನ್ನ ಕೆಲಸ ಮಾಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಅದರಿಂದ ಅವ್ರಿಗೇನು ಸಿಗಲ್ಲ. ಏನು? ನನಗೆ ಈ ವಿಷಯ ಗೊತ್ತಾಯಿತು, ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಏನು ಮಾಡ್ತೀನಿ? ಹೋಗಿ ಹೇಳ್ಬಿಟ್ಟು ನಾನು ಇಟ್ಬಿಟ್ಟು ಬಂದ್ಬಿಡ್ತೀನಿ. ಅದರಿಂದ ಅವ್ರಿಗೇನು ಸಿಗಲ್ಲ. ಆದರೆ ಏನು ಮಾಡ್ತಾರೆ? ತಂದಿಟ್ಬಿಟ್ಟು ಹೋಗ್ಬಿಡ್ತಾರೆ. ಈ ಒಂದು ವಿಷಯವನ್ನು ಇವ್ರ ಹತ್ರ ಹೋಗಿ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು, ಆದರೆ ಏನು ಮಾಡ್ತಾರೆ? ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈ ಒಂದು ಗುಣ ಎಲ್ಲ ಇರುವುದಕ್ಕೆ ಕಾರಣ ಏನು? ಇನ್ನೂ ಸಹ ಇದೆಲ್ಲ ಪಾಪ ಅಂತ ಗೊತ್ತಿಲ್ಲದೆ ಇರುವುದು. ನಾನು ಮಾಡ್ತಾ ಇರುವುದು ಪಾಪ ಅಂತ ಅರ್ಥ ಆಗದೇ ಇರುವಾಗ ಇಂಥ ಗುಣಗಳು ಏನಾಗುತ್ತೆ? ಹೆಚ್ಚಾಗ್ತಾನೆ ಇರುತ್ತೆ. ದೇವ್ರ ಇನ್ನೊಂದು ಮುಗಿಸ್ಬಿಡಿ. ಮೊದಲು ಏನು ಹೇಳ್ತಾರೆ? ಒಬ್ರನ್ನೊಬ್ರು ಏನು ಮಾಡ್ತಾರೆ? ಜಗಳ ತಂದು. ಮೊದಲು ಏನು ಹೇಳ್ತಾರೆ? ಅಹಂಕಾರ ಇರುವಂಥ ಜನರಾಗಿರಬೇಡಿ ಅಂತ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಒಬ್ರನ್ನೊಬ್ರು ಏನು ಮಾಡಬೇಡಿ, ಜಗಳ ತಂದಿಡಬೇಡಿ. ಲಾಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ? ಮತ್ಸರ ಉಳ್ಳವರಾಗಿರೋಣ ಅಂದ್ರೆ ಹಂಗಂದ್ರೆ ಮತ್ಸರ ಉಳ್ಳವರಾಗಿ ಆಗದೇ ಇರೋಣ ಅಂತ ಹೇಳ್ತಾರೆ. ಅದಕ್ಕೇನು ಅರ್ಥ ಅಂದ್ರೆ ಜೆಲಸಿ, ಹೊಟ್ಟೆಕಿಚ್ಚು. ನಮ್ಮ ಸಭೆಯಲ್ಲಿ ಜಾಸ್ತಿ ನೋಡಿದ್ದೀನಿ ಹೊಟ್ಟೆಕಿಚ್ಚು. ಒಬ್ರು ಚೆನ್ನಾಗಿದ್ಬಿಟ್ರೆ ಅವ್ನು ಹೆಂಗ್ ಚೆನ್ನಾಗಿರ್ಬೋದು, ನನಗಾಗ್ತಾ ಇಲ್ಲ, ಅವನ ಜೀವನದಲ್ಲಿ ಮಾತ್ರ ಹೆಂಗಾಗ್ಬೋದು? ದೇವ್ರ ಹತ್ರ ಹೋಗಿ ಜಗಳ ಆಡಲ್ಲ, ದೇವ್ರೆ ನನಗೆ ಈ ವಿಷಯವನ್ನು ಬೇಕು, ಅವ್ರು ಚೆನ್ನಾಗಿದ್ದಾರೆ, ಸಂತೋಷ ದೇವ್ರೆ, ಆದರೆ ಯಾಕೆ ನನ್ನ ಜೀವನದಲ್ಲಿ ಆಗ್ತಾ ಇಲ್ಲ? ಅವ್ರು ಚೆನ್ನಾಗಿರೋದು ನಮ್ಮ ಕಣ್ಗಳಿನ ಏನಾಗುತ್ತೆ? ಹೊಟ್ಟೆ ಕಿಚ್ಚಾಗಿ ಮಾರ್ಪಡುತ್ತೆ. ನಾನು ಚೆನ್ನಾಗಿಲ್ಲ, ಅವ್ನು ಮಾತ್ರ ಹೆಂಗೆ ಚೆನ್ನಾಗಿರ್ಬೋದು? ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ, ಏನು ಮಾಡಕ್ಕೆ ಪ್ರಾರಂಭಿಸ್ತಾರೆ? ಅವ್ರು ಚೆನ್ನಾಗಿದ್ರೆ ಇವರೇ ಏನು ಮಾಡಿಬಿಡ್ತಾರೆ? ಹಿಂಗಾದರೂ ಇವನು ಏನಾಗುತ್ತೆ? ಹೊಟ್ಟೆ ಕಿಚ್ಚು, ಕಣ್ಣು ಬೀಳದೆ ಅಂತಾರಲ್ಲ, ಆ ರೀತಿ
ಈ ಹೊಟ್ಟೆ ಕಿಚ್ಚಿಟ್ಕೊಂಡು ಏನು ಮಾಡ್ತಾರೆ ಜನರು? ಮೊದಲು ಏನಿರುತ್ತೆ? ಮೊದಲು ಅಹಂಕಾರ, ಎರಡು ಏನಿದೆ, ಒಬ್ರನ್ನೊಬ್ರು ಏನು ಮಾಡ್ತಾರೆ, ಜಗಳ ಚಂದಿಡೋದು, ಮೂರನೇದೇನು, ಹೊಟ್ಟೆ ಕಿಚ್ಚು. ಯೋಚನೆ ಮಾಡಿ ನೋಡಿ, ನಿಮ್ಮ ಸುತ್ತಲೂ ಇರುವಂಥ ಜನರನ್ನ ನೋಡಿ, ಇದು ಮೂರು ವಿಷಯಗಳು ನಮ್ಮ ಸಭೆಯಲ್ಲಿ ಇದೆಯಾ ಇಲ್ವಾ? ಸುತ್ತಲೂ ನೋಡಿದ್ರಲ್ಲ, ಇವಾಗ ನಿಮ್ಮನ್ನು ನೀವೇ ಕೇಳಿ, ನೀವು ಎಷ್ಟು ಸತಿ ಇಂಥ ವಿಷಯಗಳು ಮಾಡಿದ್ದೀರಾ ಅಂತ. ಯಾಕಂದರೆ ಬೇರೆಯವ್ರನ್ನ ನೋಡಿ ನ್ಯಾಯ ತೀರ್ಸೋದು ಸುಲಭವಾದ ವಿಷಯ, ನನ್ನನ್ನು ನಾನು ನೋಡಿ ಸರಿಪಡಿಸ್ಕೊಳ್ಳೋದು ಕಷ್ಟ. ಯಾರು ಬೇಕಾದ್ರೆ ಹೇಳ್ಬೋದು ಏನಂತ, ವೆಯ್ಟ್ ಕಡಿಮೆ ಮಾಡಪ್ಪ, ಹೋಗಿ ಜಿಮ್ಮಿಗೆ ಹೋಗಿ ಇದು ಮಾಡು ಅದು ಮಾಡು ಅಂತ ಯಾರು ಬೇಕಾದ್ರೆ ಹೇಳ್ಬೋದು. ಮಾಡ್ತಾರಲ್ಲ ಅವ್ರಿಗೆ ಕಷ್ಟ ಆಗುತ್ತೆ. ಮಾಡುವವರೆಗೂ ಹೇಳೋರು ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ಸುಲಭವಾಗಿ ಹೇಳ್ಬಿಡ್ತಾರೆ ಏನಂತ, ವೆಯ್ಟ್ ಕಡಿಮೆ ಮಾಡಿ, ವೆಯ್ಟ್ ಜಾಸ್ತಿ. ಡಾಕ್ಟ್ರು ಸಹ ನೀವು ಹೋಗ್ತೀರಾ, ಡಾಕ್ಟ್ರು ನೋಡೋಕೆ ಹೋಗ್ತೀರಾ, ಏನು ಹೇಳ್ತಾರೆ? ಶುಗರ್ ಎಷ್ಟು ಜಾಸ್ತಿ ಇದೆ, ಏನು ಮಾಡಿ ಕಡಿಮೆ ಮಾಡ್ಕೊಳ್ಳಿ, ಅಥವಾ ವೆಯ್ಟ್ ಜಾಸ್ತಿ ಇದೆ ಕಡಿಮೆ ಮಾಡ್ಕೊಳ್ಳಿ, ಸುಲಭವಾಗಿ ಹೇಳ್ತಾರೆ. ವೆಯ್ಟ್ ಕಡಿಮೆ ಮಾಡೋಕ್ಕೆ ಪ್ರಾರಂಭಿಸೋವರೆಗೂ ಗೊತ್ತಾಗಲ್ಲ ನಾನು ಊಟ ಮಾಡಿರುವಂಥ ಕಷ್ಟ. ಇಷ್ಟು ವರ್ಷ ನಾನು ತಿಂದಿದ್ದ ಕಷ್ಟ ಯಾವಾಗ ಗೊತ್ತಾಗುತ್ತೆ? ಆ ಊಟ ಮಾಡಿದ್ನ ಕರಗಿಸುವಾಗ. ನಾನು ಯಾಕೆ ತಾನೇ ತಿಂದು ಅಂತ ಯಾವಾಗ ಗೊತ್ತಾಗದೆ? ಅದೇ ರೀತಿ ಬೇರೆಯವ್ರನ್ನ ನಾನು ತಪ್ಪುವಾಗಿ ನೋಡುವಾಗ ನನಗೇನು ಗೊತ್ತಾಗಲ್ಲ, ನನ್ನ ಒಳಗಡೆ ಇರುವಂಥ ಕಷ್ಟ ನನಗೆ ಗೊತ್ತಾಗಲ್ಲ, ಪಾಪ ಗೊತ್ತಾಗಲ್ಲ. ನನ್ನ ಪಾಪಗಳು ನಾನು ಸರಿಪಡಿಸುವಾಗಲೇ ಏನು ಗೊತ್ತಾಗತ್ತೆ, ಈ ಒಂದು ವಿಷಯವನ್ನು ಬಿಟ್ಟು ಬರೋದು ಎಷ್ಟು ಕಷ್ಟ ಅಂತ. ಹೊಟ್ಟೆ ಕಿಚ್ಚು ಸಹ ಕಷ್ಟವಾದಂಥ ವಿಷಯ ದಾಟಿ ಬರುವುದಕ್ಕೆ, ಜಂಬಾನು ಸಹ ಕಷ್ಟವಾದಂಥ ವಿಷಯ ದಾಟಿ ಬರುವುದಕ್ಕೆ. ಯಾಕಂದರೆ ಎಲ್ಲ ಮನುಷ್ಯರಲ್ಲಿಯೂ ವ್ಯಭಿಚಾರದ ಗುಣ ಇಲ್ಲದೆ ಇರ್ಬೋದು, ಎಲ್ಲ ಮನುಷ್ಯರು ಕುಡಿಯುವಂಥವ್ರು ಇಲ್ಲದೆ ಇರ್ಬೋದು. ಅಹಂಕಾರ ಅನ್ನೋದು ಪ್ರತಿಯೊಂದು ಮನುಷ್ಯರಲ್ಲೂ ಇದೆ. ನಮ್ಮನ್ನು ಅದೇ ಹೇಳಿದ್ನಲ್ಲ, ಪಿಶಾಚಿ ಬೇರೆ ಯಾವುದಲ್ಲೂ ಬೀಳ್ಸೋಕ್ಕಾಗಿಲ್ಲ ಅಂದರೆ ಎಲ್ಲಿ ಬಂದು ಬೀಳಿಸ್ತಾನೆ? ಅಹಂಕಾರ. ಯಾಕಂದರೆ ಅಹಂಕಾರ ಯಾವಾಗ ಬರೋದು ಗೊತ್ತಾ? ನಾನು ದೇವರಲ್ಲಿ ಚೆನ್ನಾಗಿ ಬೆಳೀತಾ ಇರುವಾಗ ಅಹಂಕಾರ ಸುಲಭವಾಗಿ ಬಂದು ಸೇರಿಸ್ಕೊಳ್ಳುತ್ತೆ. ಏನಂತ ನೋಡ್ದ, ನಾನು ದೇವರಲ್ಲಿ ಇಷ್ಟು ಬೆಳೀತಾ ಇದ್ದೀನಿ, ನಮ್ಮ ಸಭೆ ಜನರಿಗೆ ಏನು ತಾನೇ ಕೇಳು, ಏನು ಮಾಡ್ತಾಯಿಲ್ಲ. ನಾನು ಎಷ್ಟೋ ವರ್ಷಗಳು ಪ್ರಾರ್ಥನೆ ಮಾಡದೇ ಇದ್ದಿರ್ತೀನಿ, ಅವಾಗೆಲ್ಲ ನನಗೆ ಅರ್ಥ ಆಗಿರಲ್ಲ. ಏನು ಮಾಡ್ತೀನಿ, ಇವ್ರು ನೋಡ್ದ ಎಷ್ಟು, ಏನು ಇವ್ರಿಗೇನು ಕೇಳಿ ಇಷ್ಟು ವರ್ಷ ಸಭೆಯಲ್ಲಿ ಇದ್ದಾರೆ, ಮಾಡೋಕ್ಕಿಲ್ಲ, ಏನು ಮಾಡೋದಿಲ್ಲ ಅಂತ ಯಾವಾಗ ಬರುತ್ತೆ ಅಹಂಕಾರ? ಸುಲಭವಾಗಿ ಯಾವಾಗ ಬರುತ್ತೆ? ದೇವ್ರ ಹತ್ರ ಬೆಳೆಯುವಾಗ ಬರುವಂಥ ವಿಷಯ ಅಹಂಕಾರ. ಹೊಟ್ಟೆ ಕಿಚ್ಚು ಯಾವಾಗ ಬರುತ್ತೆ? ನನ್ನ ವಿಶ್ವಾಸದಿಂದ ನನಗೆ ಆಶೀರ್ವಾದ ಸಿಗದೆ ಇರುವಾಗ ನನ್ನಲ್ಲಿ ಹೊಟ್ಟೆ ಕಿಚ್ಚು ಬರೋಕ್ಕೆ ಪ್ರಾರಂಭಿಸ್ತೀನಿ. ಏನಂತ? ಯಾಕಂದರೆ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ ದೇವ್ರೇನು ಹೇಳ್ತಾರೆ? ನನ್ನ ಜೊತೆಯಲ್ಲಿ ಇರೋರನ್ನ ನಾನು ಸರಿಯಾಗಿ ನೋಡ್ಕೊಳ್ತೀನಿ. ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇಲ್ವಾ? ಆಮೇನ್. ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ? ಯಾವ ರೀತಿ ತಂದೆ ತನ್ನ ಮಕ್ಕಳಿಗೆ ಏನು ಕೊಡಬೇಕು ಅಂತ ಸರಿಯಾದ ವಿಷಯಗಳನ್ನ ಕೊಡ್ತಾರೋ ಆ ರೀತಿ ದೇವ್ರು ಏನು ಮಾಡ್ತಾರೆ? ನಮ್ಮನ್ನು ಸಹ ನೋಡ್ಕೊಳ್ತಾರೆ. ನಾನು ದೇವರ ರಾಜ್ಯಕ್ಕೆ ಕರೆಕ್ಟಾಗಿ ನಡೆದುಕೊಳ್ಳದೆ, ನಾನು ದೇವರು ಹೇಳುವ ದಾರಿಯಲ್ಲಿ ನಡೆಯದೆ ನನ್ನ ಜೀವನದಲ್ಲಿ ಏನು ಬರಲ್ಲ? ಆಶೀರ್ವಾದ ಬರಲ್ಲ. ಆಶೀರ್ವಾದ ಬರದೇ ಇರುವಂಥ ಕಾರಣದಿಂದ ನಾನೇನು ಮಾಡೋಕ್ಕೆ ಪ್ರಾರಂಭಿಸ್ತೀನಿ? ಅವ್ರು ಎಷ್ಟು ಕಷ್ಟಪಟ್ಟು ದೇವ್ರಿಗೋಸ್ಕರ ಕೆಲಸ ಮಾಡಿ ದೇವ್ರು ಹೇಳಿದೆಲ್ಲ ಕೇಳಿ ಆಶೀರ್ವಾದ ಪಡ್ಕೊಂಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾವೇನು ಹೇಳ್ತೀವಿ? ಓ, ಆಶೀರ್ವಾದ ಬಂತ, ನೋಡ್ದ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ದೇವ್ರು ಇವ್ರಿಗೆ ಮಾತ್ರ ಆಶೀರ್ವಾದ ಕೊಡ್ತಾ ಇದೆ, ನನಗೆ ಆಶೀರ್ವಾದ ಕೊಡ್ತಾ ಇಲ್ಲ. ಆದರೆ ನೀವೇನು ಮಾಡ್ತಾ ಇಲ್ಲ? ದೇವ್ರು ಹೇಳುವಂಥ ದಾರಿಯಲ್ಲಿ ಕೀಳ್ಪಡಿದು ನಡೀತಾ ಇಲ್ಲ. ನಿಮ್ಮಲ್ಲಿ ಒಬೀಡಿಯನ್ಸ್ ಇಲ್ಲ, ಆದರೆ ಹೊಟ್ಟೆ ಕಿಚ್ಚು ಮಾತ್ರ ಎಲ್ಲಿ ಬರ್ತಾ ಇದೆ? ಬೇರೆಯವ್ರನ್ನ ನೋಡಿ ಬರ್ತಾ ಇದೆ. ನೆಕ್ಸ್ಟ್ ಏನು? ಒಬ್ಬರನ್ನೊಬ್ರು ಏನು ಮಾಡಬೇಡಿ, ಮತ್ಸ ಅಂದರೆ ಒಬ್ಬರ ಜೊತೆ ಒಬ್ರು ಏನು ಮಾಡಬೇಡಿ, ಜಗಳ ತಂದಿಡಬೇಡಿ ಅಂತ ಹೇಳ್ತಾರೆ. ಈ ಜಗಳ ತಂದಿಡ್ತಾರಲ್ಲ, ಒಬ್ಬರ ಜೊತೆ ಒಬ್ರು ಈ ಒಂದು ಏನು ಮಾಡ್ತಾರೆ, ಇಬ್ರು ವಿಷಯದಲ್ಲಿ ಹೋಗಿ ಇವ್ರ ಹತ್ರ ಇರೋದನ್ನ ಅಲ್ಲೋಗಿ ಹೇಳ್ತಾರೆ, ಅಲ್ಲಿರೋದು ಇಲ್ಲೋಗಿ ಹೇಳ್ತಾರೆ, ಅಥವಾ ಬೇರೆ ಜಾಗದಲ್ಲಿ ಹೋಗಿ ಹೇಳ್ತಾರಲ್ಲ, ಅವರಲ್ಲಿರುವಂಥ ಪ್ರಾಬ್ಲಮ್ ಏನು ಗೊತ್ತಾ? ಅವರ ಜೀವನದಲ್ಲಿ ಸಂತೋಷ ಸಮಾಧಾನ ಇರೋದಿಲ್ಲ. ಅವರ ಜೀವನದಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ಬೇರೆ ಯಾರ ಜೀವನದಲ್ಲಿ ಇರಬಾರ್ದು ಅಂತ ಏನು ಮಾಡ್ತಾರೆ? ಹೋಗಿ ಬೇರೆಯವ್ರ ಜಾಗ ಹೇಳಕ್ಕೆ. ಸಭೆಯನ್ನು ಬಿಟ್ಟು ಹೋಗಿರುವಂಥ ಎಷ್ಟೋ ಜನರು ಸಹ ಈ ಒಂದು ಗುಣವನ್ನು ಏನು ಮಾಡ್ತಾ ಇದ್ದಾರೆ? ಪಾಲನೆ ಮಾಡ್ತಾರೆ. ಯಾಕೆ? ಅವರ ಜೀವನದಲ್ಲಿ ಸಮಾಧಾನ ಸಂತೋಷ ಇರುವುದಿಲ್ಲ. ಅದರಿಂದ ಏನು ಮಾಡ್ತಾರೆ? ಬೇರೆಯವ್ರನ್ನ ಸಹ ಮಾತಾಡಕ್ಕೆ ಪ್ರಾರಂಭ. ಯಾಕೆ ನಮ್ಮ ಸಭೆಯಲ್ಲಿ ಎಷ್ಟೋ ಜನ ಅದನ್ನು ಮಾಡ್ತಾರೆ? ಏನಂತ? ಆ ಸಭೆ ನೋಡ್ದಾ ಇದೆಲ್ಲ ಮಾಡ್ತಾರೆ, ಅದೇ ಈ ಕಡೆನೂ ತಿರುಗಿ ಏನು ಮಾಡ್ತಾರೆ? ನಮ್ಮ ಸಭೆ ನೋಡ್ದಾ ಏನೂ ನಡೀತಾ ಇಲ್ಲ. ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡೋದು ಬಿಟ್ಟು ಅವರ ಜೀವನದಲ್ಲಿ ಸಮಾಧಾನ ಸಂತೋಷ ಇಲ್ಲದೇ ಇರುವಂಥ ಕಾರಣದಿಂದ ಅವ್ರೇನು ಮಾಡ್ತಾರೆ? ಬೇರೆಯವ್ರಿಗೂ ಸಹ ಸಮಾಧಾನ, ಅವರು ಯೋಚನೆ ಮಾಡಿ ಇದನ್ನು ಮಾಡಲ್ಲ, ಮನಸ್ಸು ಅದನ್ನು ಮಾಡೋಕ್ಕೆ ಪ್ರಾರಂಭಿಸುತ್ತೆ. ಅವ್ರು ತಪ್ಪಾಗಿ ಮಾಡ್ತಾ ಇದೆ ಅಂತ ಯಾಕೆ ಗೊತ್ತಿಲ್ಲ, ದೇವರ ವಾಕ್ಯವನ್ನು ಎಷ್ಟೇ ಓದಿದ್ರು ಮನ ಕಣ್ಗಳು ಮುಚ್ಚಿರುವಾಗ ಏನಾಗುತ್ತೆ? ಯೋಚನೆ ಮಾಡಿದ್ರು ಸಹ ಅರ್ಥ ಆಗೋದಿಲ್ಲ. ಈ ಮೂರು ವಿಷಯಗಳು ನಮ್ಮ ಜೀವನವನ್ನು ಏನು ಮಾಡುತ್ತೆ? ನಮ್ಮನ್ನು ದೇವರ ದಾರಿಯಿಂದ ನಮ್ಮನ್ನು ಆಚೆ ತರುವುದಕ್ಕೆ ಈ ಮೂರು ವಿಷಯಗಳೇ ಸಾಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಮುಖ್ಯವಾದಂಥ ವಿಷಯ. ದೇವರ ಕಣ್ಗಳಿಗೆ ತುಂಬ ಮೋಸವಾದ ಪಾಪಗಳು ಯಾವುದು ಅಂತ ಇದರಲ್ಲಿ ಬರೆದಿರ್ತಾರೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16-19.
ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ವಚನ 16-19. ಕರ್ತರು ಹಗೆ ಮಾಡುವ ವಸ್ತುಗಳು ಕರ್ತರು ಹಗೆ ಮಾಡುವಂತ ವಸ್ತುಗಳು 6 ಇವೆ. 6 ಇವೆ. ಹೌದು. ಹಾ, 7 ಆತನಿಗೆ ಅಸಹ್ಯವಾಗಿ ತೋರುತ್ತವೆ. ಏನ್ ಹೇಳ್ತಾ ಇದಾರೆ? 6 ವಿಷಯಗಳು ದೇವರಿಗೆ ಹಗೆ ಮಾಡುತ್ತಾರೆ, ಆದ್ರೆ 7 ವಿಷಯಗಳನ್ನ ದೇವ್ರು ಏನ್ ಮಾಡ್ತಾ ಇದಾರಂತೆ? ಅಸಹ್ಯ ಅಂತ ಹೇಳ್ತಾ ಇದಾರೆ. ಯಾವ್ದೆಲ್ಲ ಇರ್ಬೋದು? ದೇವರಲ್ಲಿ ವ್ಯಭಿಚಾರದ ಕುರಿತಾಗಿ ಮಾತಾಡಿದಾರ? ದೇವ್ರ ಇದ್ರಲ್ಲಿ ಎಣ್ಣೆ ಹೊಡೆಯೋದು ಅಥವಾ ಡ್ರಂಕನ್ನೆಸ್ ಬಗ್ಗೆ ಮಾತಾಡಿದಾರ? ದೇವ್ರಿ ಕಂಟಿನ್ಯೂ ಮಾಡಿ ಪಾಕೆ 7 ವಿಷಯಗಳು ಏನಂತ ಓದಿ. ಯಾವುದೆಂದರೆ ಎಮ್ಮೆಯ ಕಣ್ಣು. ಎಮ್ಮೆ ಮೊದಲೇ ಏನ್ ಹೇಳಿದೆ? ಇವಾಗ ಗಲಾತ್ಯನ್ಸ್ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದಾರೆ? ಅಹಂಕಾರ, ಹೆಮ್ಮೆ ನಿಮ್ಮಲ್ಲಿ ಇರಬಾರ್ದು ಅಂತ. ಇಲ್ಲೇನ್ ಹೇಳ್ತಾ ಇದಾರೆ? ಅಹಂಕಾರದ ಕಣ್ಣು, ಎಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರ ಆಲೋಚನೆಗಳನ್ನು ಕಲ್ಪಿಸುವ ಹೃದಯ. ಏನ್ ಚೆನ್ನಾಗಿ ಯೋಚನೆ ಮಾಡಿ. ಮೊದಲು ಎಲ್ಲೋ ಇತ್ತು ಕಣ್ಣು. ನಾವ್ ಇದನ್ನ ಜ್ಞಾಪಕ ಮಾಡ್ಕೊಬೇಕಂದ್ರೆ ನಮ್ಮ ಬಾಡಿಯಲ್ಲೇ ಜ್ಞಾಪಕ ಮಾಡ್ಕೊಬಹುದು. ಅಹಂಕಾರದ ಕಣ್ಣು, ನೆಕ್ಸ್ಟ್ ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈಗಳು, ದುರ ಆಲೋಚನೆಗಳನ್ನು ಕಲ್ಪಿಸುವ ಹೃದಯ. ಎಲ್ಲೋಯ್ತು? ಕಣ್ಣು, ನಾಲಿಗೆ, ಕೈ, ಹೃದಯ. ಮತ್ತೆ ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವನ್ನು ಸುಳ್ಳು ಸಾಕ್ಷಿಗಳು, ಒಡ ಹುಟ್ಟಿದವರಲ್ಲಿ. ನೋಡಿ, ದೇವರಿಗೆ 7ನೇ ಅಸಹ್ಯವಾದ ವಿಷಯ ಯಾವುದು? ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವರು. ಇವು 7 ನೋಡಿ, 7 ವಿಷಯಗಳು. ಅಸಹ್ಯವಾದ ವಿಷಯದಲ್ಲಿ ದೇವರು ಏನಿಟ್ಟಿಲ್ಲ? ವ್ಯಭಿಚಾರವನ್ನಿಟ್ಟಿಲ್ಲ, ಕೆಟ್ಟ. ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಪನೇ. ಆದರೆ ದೇವರಿಗೆ ಅಸಹ್ಯವಾದಂಥ ವಿಷಯದಲ್ಲಿ ಹಾಕಿರೋದು 7ನೇ ವಿಷಯ ಯಾವುದು? ಒಬ್ಬರ ಜೊತೆ ಒಬ್ಬರು ಜಗಳ ತಂದಿಡುವರು. ಮೊದಲನೇ ವಿಷಯ ಯಾವುದು? ದೇವರ ತುಂಬ ಪಾಪ ಅಸಹ್ಯವಾಗಿ ನೋಡುವಂಥ ಮೊದಲನೇ ವಿಷಯ ಯಾವುದು? ಅಹಂಕಾರದ ಕಣ್ಣು, ಸುಳ್ಳು ಹೇಳುವಂಥ ನಾಲಿಗೆ, ಕೆಟ್ಟದನ್ನು ಮಾಡಬೇಕು ಅಂತ ಹೇಳುವಂಥ ಮನಸ್ಸು, ಮತ್ತೆ ಏನು? ಕೆಟ್ಟದನ್ನು ಮಾಡಬೇಕು ಅಂತ ಓಡುವಂಥ ಕಾಲುಗಳು. ಇಂಥ ವಿಷಯಗಳನ್ನು ಮಾಡಬೇಕಾದ್ರೆ ದೇವರು ಇದನ್ನೇನು ಹೇಳ್ತಾ ಇದ್ದಾರೆ? ಅಸಹ್ಯ. ದೇವರ ಕಣ್ಗಳಿಗೆ ಇದನ್ನೇನು ಹಾಗೆ ಮಾಡ್ತಾರೆ, ಮತ್ತೆ ಅಸಹ್ಯ ಅಂತ ಕರೀತಾ ಇದ್ದಾರೆ. ನಾವು ಮಾತನಾಡುವುದಕ್ಕೆ ಮೊದಲು ನಾವು ಸಭೆಯಲ್ಲಿ ಕೂತ್ಕೊಂಡು ಮಾತನಾಡೋದು ತಪ್ಪಲ್ಲ. ಎಷ್ಟು ಸತಿ ನಿಜವಾಗ್ಲೂ ದೇವರ ವಾಕ್ಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಇವ್ರನ್ನ. ಯಾಕಂದ್ರೆ ನೀವು ಅನುದಿನವೂ ಎಲ್ಲರ ಜೊತೆ ಮಾತಾಡಲ್ಲ, ಇಲ್ಲಿ ಸಿಗುವವರು ಎಲ್ಲರ ಜೊತೆ ನೀವೇನು ಮಾಡಲ್ಲ, ಮಾತಾಡಲ್ಲ. ಇಲ್ಲಿ ಮಾತ್ರ, ಸಭೆಯಲ್ಲಿ ಮಾತ್ರ ನಾವೇನು ಮಾಡ್ಬೋದು? ದೇವರ ವಾಕ್ಯದ ಕುರಿತಾಗಿ ಸಂತೋಷವಾಗಿ ಮಾತಾಡ್ಬೋದು. ಆಚೆಗಡೆ ನೀವು ನಿಮ್ಮ ಸ್ನೇಹಿತರ ಜೊತೆ ಹೋಗುವಾಗಲೂ ಅಥವಾ ನಿಮ್ಮ ಕುಟುಂಬದ ಜೊತೆ ಹೋಗುವಾಗಲೂ ನಾವು ಎಷ್ಟೋ ವಿಷಯಗಳ ಕುರಿತಾಗಿ ಮಾತಾಡ್ತೀವಿ. ಅವಾಗೆಲ್ಲ ಇದನ್ನು ಮಾತಾಡ್ಕೋಬೋದು. ಸಭೆಯಲ್ಲೂ ಸಹ ಏನು ಮಾಡ್ತೀವಿ? ಲೋಕದ ವಿಚಾರ ಕುರಿತಾಗೇ ಮಾತಾಡ್ತೀವಿ. ಕೂತ್ಕೊಂಡು ನಾವು ನಿಮ್ಮ ಕಷ್ಟಗಳನ್ನು ಹೇಳಬೇಡಿ ನಾನು ಹೇಳ್ತಾ ಇಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತೀವಿ? ಒಬ್ಬರನ್ನೊಬ್ಬರು ಕ್ರೈಸ್ತನಲ್ಲಿ ಏನು ಮಾಡಿ ಬಲಪಡಿಸಿ ಅಂತ. ನಿಮ್ಮ ಹತ್ರ ಒಂದು ಕಷ್ಟ ಹೇಳುವಾಗ ನಿಮ್ಮ ಹತ್ರ ಅವರಿಗೆ ಆದರಣೆ ಕೊಡುವಂಥ ವಾಕ್ಯಗಳಿಲ್ಲ ಅಂದರೆ ನೀವು ದೇವರ ವಾಕ್ಯವನ್ನು ಸರಿಯಾಗಿ ಓದ್ತಾ ಇಲ್ಲ. ನನ್ನ ಹತ್ರ ಒಬ್ರು ಬಂದು ಕಷ್ಟ ಹೇಳಿದ್ರೆ ನಾನು ದೇವರ ವಾಕ್ಯದಿಂದ ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅಂದರೆ ನನ್ನ ಹತ್ರ ಏನಿಲ್ಲ, ನಾನು ದೇವರ ವಾಕ್ಯವನ್ನು ಸರಿಯಾಗಿ ಓದ್ತಾ ಇಲ್ಲ ಅಂತ ಅರ್ಥ. ನಿಮ್ಮ ಹತ್ರನೇ ಬಂದು ಒಬ್ರು ಕಷ್ಟ ಹೇಳಿದ್ರೆ ಆ ಕಷ್ಟ ನಾವೇನು ಮಾಡಲ್ಲ, ಮರೆ ಮಾಡಿಟ್ಕೊಂಡಲ್ಲ. ಕಷ್ಟ ಇವ್ರು ಬಂದು ಹೇಳ್ತಾರೆ, ಅದು ಸಾಯಂಕಾಲ ಆಗೋಷ್ಟೊತ್ತಿಗೆ ಏನಾಗಿರುತ್ತೆ? ಊರೆಲ್ಲ ಹೋಗಿ ಸೇರಿಬಿಟ್ಟಿರು, ಸಭೆಯಲ್ಲಿರುವಂಥ ಎಲ್ರಿಗೂ ಗೊತ್ತಾಗಿರುತ್ತೆ ಇವ್ರ ಕಷ್ಟ ಇದೆ ಅಂತ. ಆದರೆ ಅದಕ್ಕೆ ಬದಲಾಗಿ ಏನು ಮಾಡಿರ್ಬೇಕು? ನಾವು ಅವರನ್ನು ಬಲಪಡಿಸ್ಬೇಕು ದೇವರಲ್ಲಿ. ಒಬ್ರು ಸೋತೋಗಿರುವಾಗ, ಒಬ್ರು ಕೂತ್ಕೊಂಡು ಕೇಳುವಾಗ, ಒಂದು ವಿಷಯವನ್ನು ಕೇಳಿ 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 ಏನು ಮಾಡಬೇಕು? ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಯಲ್ಲೂ ಅವ್ರಿಗೋಸ್ಕರ ನಾವೇನು ಮಾಡೋಕ್ಕೆ ಪ್ರಾರಂಭಿಸ್ಬೇಕು? ಎಷ್ಟೋ ಜನ ಮಾಡುವಂಥ ತಪ್ಪು, ಒಂದು ವಿಷಯ ಏನು ಗೊತ್ತಾ? ಬಂದು ಹೇಳ್ತಾರೆ ಏನಂತ? ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದು ತಂದಿಡುವಂಥ ವಿಷಯಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತಾರೆ? ಒಬ್ರಿಗೊಬ್ರು ಜಗಳ ಇಡುವಂಥ ವಿಷಯಗಳು ಬಿತ್ತನೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಹೆಂಗಿರುತ್ತೆ? ಸಿಸ್ಟರ್ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬ್ರದರ್ ಪ್ರಾರ್ಥನೆ ಮಾಡು. ಆದರೆ ಮಾಡುವಂಥ ವಿಷಯ ಏನು? ವಾಕ್ಯಗಳು ಬಾಯಿಂದ ಬರ್ತಾ ಇರೋದೇನು? ಜಗಳ ಕೊಡುವಂಥ ವಾಕ್ಯಗಳು. ದೇವರ ಹತ್ರ ಹೋಗಿ ಏನು ಮಾಡಲ್ಲ? ಪ್ರಾರ್ಥನೆ ಮಾಡಿಬಿಟ್ಟು ಬಂದು ಏನು ಮಾಡಲ್ಲ? ಆ ಒಂದು ವಿಷಯವನ್ನು ಹೇಳಲ್ಲ. ನಿಮ್ಮ ಜೀವನದಲ್ಲಿ ಒಂದೊಂದು ವಿಷಯಕ್ಕೂ ನೀವು ದೇವರ ಹತ್ರ ಹೋಗದೇ ಇರುವಂಥ ಕಾರಣದಿಂದಾನೇ ನೀವು ಮಾಡುವಂಥ ಯಾವುದೇ ವಿಷಯ ಸಫಲ ಆಗ್ತಾ ಇಲ್ಲ. ಪ್ರತಿಯೊಂದು ವಿಷಯಕ್ಕೂ ದೇವರು ಹೋಗಿ ಏನು ಮಾಡಬೇಕು? ನಾವು ಕೇಳಬೇಕು, ದೇವರೇ ಮಾಡ್ಬೋದಾ ಮಾಡಬಾರ್ದಾ, ಇದು ನಿಮ್ಮ ಚಿತ್ತಾನ ನಿಮ್ಮ ಚಿತ್ತ ಇಲ್ವಾ? ಯಾಕೆ ಕೇಳ್ತಾ ಇಲ್ಲ ನಾವು? ಪ್ರತಿಯೊಂದು ವಿಷಯಕ್ಕೆ ಏನು ಮಾಡಬೇಕು? ಪ್ರಾರ್ಥನೆ. ಮೊದಲು ಪ್ರಾರ್ಥನೆ ಮಾಡಿ ಏನಾಗಿರಬೇಕು? ತಾಳ್ಮೆಯಿಂದ ಕಾದಿರಬೇಕು ದೇವರು ಹೇಳುವಂಥ ದಾರಿಯಲ್ಲಿ ಹೋಗೋದಕ್ಕೆ.
ಆದರೆ ನಾವೇನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಆಲೋಚನೆಯನ್ನು, ಪ್ರತಿಯೊಂದು ಡಿಸಿಷನ್ ಏನು ಮಾಡ್ತೀವಿ, ಇವತ್ತಾಯ್ತು, ಇವತ್ತು ಮಾಡಬೇಕು, ಇದಾಯ್ತು. ಇವತ್ತು ಇದನ್ನು ನನಗೆ ಗೊತ್ತಾಯಿತು, ನಾನು ಏನು ಮಾಡ್ಬೇಕು, ನನಗೆ ವಿರೋಧವಾಗಿ ಇದು ಮಾಡಿಬಿಟ್ರು, ನಾಳೆ ಹೋಗಿ ನಾನು ಹೇಳಿಲ್ಲ ಅಂದರೆ, ಈ ಸಂಡೇ ನಾನು ಹೋಗಿ ಅಲ್ಲಿ ಬಿತ್ತನೆ ಮಾಡಿಲ್ಲ ಅಂದರೆ ನನ್ನ ಕೆಲಸ ಮುಗಿಯಲ್ಲ, ನನಗೆ ನಮ್ಮ ಸಮಾಧಾನವೇ ಇಲ್ಲ. ಈ ಸಮಾಧಾನ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಪ್ರಾರ್ಥನೆ ಇಲ್ಲ. ಒಬ್ಬರು ನಿಮ್ಮನ್ನು ದುಃಖ ಪಡಿಸಿದ್ರೆ ಎಷ್ಟು ಜನ ಹೋಗಿ ದೇವ್ರ ಹತ್ರ ಕೂತ್ಕೊಂಡು ಅಳ್ತೀವಿ? ನಾನು ಅಳ್ತೀನಿ. ನನಗೆ ದುಃಖ ಆದರೆ ಏನು ಮಾಡ್ತೀನಿ, ಹೋಗಿ ತಂದೆ ತಾಯಿ ಹತ್ರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಇಷ್ಟನೇ ಹೇಳೋಕ್ಕಾಗತ್ತೆ ಅಮ್ಮ ಹತ್ರ ಹೋಗಿ? ಇಷ್ಟು ಅರ್ಥ ಆಗತ್ತೆ ಅವ್ರಿಗೆ? ನನ್ನ ಕಷ್ಟ ಎಷ್ಟು ಅರ್ಥ ಆಗ್ಬೋದು ಒಂದು ಮನುಷ್ಯನಿಗೆ? ಒಂದು ಮನುಷ್ಯ ಅವರು ನಾನು ಮಾಡೋದು ಹೇಳೋದಕ್ಕೆ ಏನು ಮಾಡ್ತಾರೆ, ವಾಕ್ಯನೇ ಹೇಳ್ತಾರೆ, ಸಂತೋಷ. ಎಷ್ಟು ಹೇಳೋದಕ್ಕೆ ಸಾಧ್ಯ? ಇಷ್ಟು ಕೇಳಿಸ್ಕೊಳ್ಳೋಕೆ ಸಾಧ್ಯ? ಸ್ವಲ್ಪನೇ. ದೇವರ ಹತ್ರ ಹೋಗಿ ಅಳುವಾಗ, ದೇವರು ನಾವು ಅಳುವಾಗ ಮಾತಾಡ್ತಾ ಇರಲ್ಲ, ದೇವ್ರು ಸುಮ್ಮನೆ ಕೇಳ್ತಾರೆ. ನಾವು ಹೇಳುವಾಗ ಸೈಲೆಂಟಾಗಿ ಕೇಳುವಂಥ ದೇವರು, ಮಾತಾಡ್ತಾನೆ ಇರಲ್ಲ ದೇವರು. ಮನುಷ್ಯರು ನೀವು ದುಃಖ ಪಡುವಾಗ ಮಾತಾಡ್ತಾರೆ, ದೊಡ್ಡ ತಪ್ಪದೆ. ಮನುಷ್ಯರು ನೀವು ದುಃಖ ಪಡುವಾಗ ಏನು ಮಾಡ್ತಾರೆ, ಮಾತಾಡ್ತಾರೆ. ಏನಂತ? ಅಯ್ಯೋ ಅಳಬೇಡ, ಅಯ್ಯೋ ಅಳಬೇಡ. ದೇವ್ರು ಯಾವತ್ತಾದರೂ ದೇವ್ರ ಹತ್ರ ಹೋಗಿ ಅಳುವಾಗ ಅಳಬೇಡ ಅಂತ ಹೇಳಿರ್ತಾರೆ. ನಾವು ಅಳುದು ಮುಗಿಸಿ ಮಾಡಿ ದೇವರೇ ಏನು ಹೇಳ್ತಾ ಇದ್ದೀರಿ ಅಂತ ಕೇಳೋವರೆಗೂ ಸುಮ್ಮನೆ ಇರ್ತಾರೆ. ಅದಕ್ಕೋಸ್ಕರನೇ ದೇವ್ರ ಹತ್ರ ಒಂಟಿತನ ತುಂಬ ಮುಖ್ಯ. ದೇವ್ರ ಜೊತೆ ನಾವು ಕುಟುಂಬವಾಗಿ ಸೇರುವಾಗಲೂ ಸಹ ದೇವ್ರ ಬಗ್ಗೆ ಮಾತಾಡೋಕೆ ಯಾವಾಗಿರುತ್ತೆ, ನನ್ನ ಸ್ವಂತ ಜೀವನದಲ್ಲಿ ಪ್ರಾರ್ಥನೆ ಇದ್ರೇನೆ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳಕ್ಕೆ ಸಾಧ್ಯ. ನಮ್ಮಲ್ಲಿ ದೇವ್ರ ವಾಕ್ಯದ ಒಂದು ಫ್ಲೋ ಇಲ್ಲದೆ ಇರುವಂಥ ಕಾರಣ, ನಾನು ಇಲ್ಲ ಇದು ಪಾಯಿಂಟ್ ಎಲ್ಲ ಏನಕ್ಕೆ ಬರ್ತಾ ಇದೆ ಅಂದರೆ ಮನಸ್ಸಾಂತರ ಇಲ್ಲ ನಮ್ಮಲ್ಲಿ. ಏನಿಲ್ಲ? ಮನಸ್ಸಾಂತರ ಇಲ್ಲದೇ ಇರೋದಕ್ಕೆ ಕಾರಣ ನನ್ನ ಪಾಪಗಳೇ ನನಗಿನ್ನೂ ಏನಾಗಿಲ್ಲ, ಅರಿವಾಗಿಲ್ಲ. ಎಷ್ಟೋ ಜನರಿಗೆ ಅವ್ರ ತಪ್ಪುಗಳು ಹೇಳಿದ್ರೆ ಅರ್ಥ ಆಗಲ್ಲ. ನಾವು ಹೇಳ್ತಾನೆ ಇರ್ಬೋದು, ನಮ್ಮ ಜೀವನ ಪೂರ್ತಿ ಹೇಳಿದ್ರೆ ಏನಾಗಲ್ಲ, ಅರ್ಥ ಆಗಲ್ಲ. ಯಾಕೆ? ಎಸೆಕಿಯೇಲ್ 36 ಏನು ಹೇಳ್ತಾರೆ ದೇವರು? ಒಬ್ಬರ ಮನಸ್ಸನ್ನು ಮಾರ್ಪಡಿಸುವುದು ಸಹ ದೇವರ ಕೆಲಸ. ಒಬ್ಬರಲ್ಲಿ ಪವಿತ್ರಾತ್ಮರು ಇಲ್ಲದೆ ಹೋದರೆ ಅವರ ಮನಸ್ಸು ಏನಾಗಲ್ಲ, ದೇವರ ವಾಕ್ಯವನ್ನು ಕೇಳೋದಕ್ಕೆ ತಯಾರಾಗೇ ಇರಲ್ಲ. ನಾನು ಇಷ್ಟೇ ವಾಕ್ಯ ಹೇಳಿದ್ರು ಇಲ್ಲಿ ಬಂಡೆ ಮೇಲೆ ಬಿತ್ತನೆ ಮಾಡಿರ್ತಾರ. ನಾವು ಈ ವಾಕ್ಯಗಳನ್ನು, ಅದಕ್ಕೆ ದೇವರೇನು ಹೇಳ್ತಾರೆ ಅಂದರೆ, ಅಮೂಲ್ಯವಾದ ವಾಕ್ಯವನ್ನು ಹಂದಿಗಳಿಗೆ ಹೋಗಿ ಹಾಕ್ಬಿಡಿ ಅಂತ. ನಾವು ಎಲ್ಲಿ ವಾಕ್ಯ ಹೇಳ್ತೀವಿ ಅನ್ನೋದು ಸಹ ಮುಖ್ಯ. ನಾವು ಎಲ್ಲಿ ಕೋಪ ಪಡ್ತೀವಿ ಅನ್ನೋದು ಸಹ ಮುಖ್ಯ. ನನ್ನ ಕೋಪ ದೇವರ ನ್ಯಾಯವನ್ನು ತೀರಿಸ್ತಾ ಇದೆಯಾ ಅಂತ ಯೋಚನೆ ಮಾಡಿ ನೋಡಬೇಕು. ನನ್ನ ಕೋಪ ದೇವರ ನ್ಯಾಯವನ್ನು ತೀರಿಸ್ತಾ ಇಲ್ಲ, ಮನಸ್ಸಾಂತರ ಜಾಗದಲ್ಲಿ ತರ್ತಾ ಇಲ್ಲ ಅಂದರೆ ನಾನು ದೇವರು ಕೊಟ್ಟಿದ್ದ ಒಂದು ಅಮೂಲ್ಯವಾದ ವಾಕ್ಯವನ್ನು ಎಲ್ಲೋಗಿ ಹಾಕ್ತಾ ಇದ್ದೀನಿ, ಹಂದಿಗೆ ಹಾಕಿತ್ತರ. ನಾನು ಅವ್ರನ್ನ ನೋಡಿ ಏನು ಮಾಡಬೇಡಿ, ನಾವು ಹಾಗೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಅಹಂಕಾರ ಪಡುವುದಲ್ಲ, ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಿ ಅನ್ನೋದಲ್ಲ. ದೇವರೇ ಇಂಥ ಮನುಷ್ಯರನ್ನು ಸಹ ಏನು ಮಾಡಿ ಹೋಗಿ ಸಂಧಿಸಿ, ಅವ್ರ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಬೇಕು. ಒಬ್ರು ನನಗೆ ಕೆಟ್ಟದ್ದು ಮಾಡ್ತಾ ಇದ್ರದ್ದೆ ಅವ್ರ ಮೇಲೆ ನನಗೆ ಪ್ರೀತಿ ಹೆಚ್ಚಾಗ್ತಾ ಇಲ್ಲ ಅಂದರೆ ದೇವ್ರ ವಾಕ್ಯ ನಾನು ಸರಿಯಾಗಿ ಓದ್ತಾ ಇಲ್ಲ. ಕಷ್ಟ, ಅವ್ರ ಮೇಲೆ ಅವರನ್ನು ಪ್ರೀತಿ ಮಾಡೋದು ಕಷ್ಟ. ಅದಕ್ಕಿಂತ ಕಷ್ಟವಾದ ವಿಷಯ ಯಾವುದಿಲ್ಲ. ಆದರೆ ನಿಮ್ಮಂತನೂ ದೇವ್ರ ಪ್ರೀತಿ ಮಾಡೋದು ಎಷ್ಟು ಕಷ್ಟವಾದ ವಿಷಯ ಯೋಚನೆ ಮಾಡಿ ನೋಡಿ. ದೇವರು ನಮ್ಮಂಥವ್ರನ್ನ, ನಮ್ಮಲ್ಲಿರುವಂಥ ಎಲ್ಲ ಕೊಳಕನ್ನು ತಿಳಿದಂಥ ದೇವರು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟವಾದ ವಿಷಯ ಅದು. ಯಾಕಂದರೆ ತುಂಬ ಪರಿಶುದ್ಧವಾದಂಥ ದೇವರು, ಮಹಾಪರಿಶುದ್ಧದಲ್ಲಿರುವಂಥ ದೇವರು ಇನ್ನೂ ಸಹ ಪಾಪದ ಲೋಕದಲ್ಲಿರುವಂಥ ನಮ್ಮ ಜೊತೆ ಬಾಳ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಅವ್ರು ಎಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ರೆ ಎಲ್ಲವನ್ನು ಕ್ಷಮಿಸಿ ಅನುದಿನ ನಮ್ಮ ಜೊತೆ ಮಾತಾಡ್ತಾರೆ. ಎಸೆಕಿಯೇಲ್ 36 ಸಹ ಏನು ಮಾಡ್ತಾರೆ, ದೇವರು ನಾವು ಕೇಳೋದಕ್ಕೆ, ನಮ್ಮ ಪಾಪ ಅರಿಕೆ ಮಾಡೋದಕ್ಕೆ ಮೊದಲೇ ನಮ್ಮನ್ನು ಕ್ಷಮಿಸ್ಬಿಡ್ತಾರೆ. ನಮ್ಮ ಮನಸ್ಸಾಂತರ ಯಾವಾಗ ಪಡ್ತಾ ಇದ್ದೀವಿ, ಆಶೀರ್ವಾದ ಬಂದ ಮೇಲೆ ನಮ್ಮಲ್ಲಿ ಮನಸ್ಸಾಂತರ ಬರುತ್ತೆ. ಆದರೆ ದೇವರು ನಮ್ಮನ್ನು ಕ್ಷಮಿಸುವುದು ಯಾವಾಗ, ನಮ್ಮನ್ನು ರಕ್ಷಣೆ ಒಳಗಡೆ ಕರ್ಕೊಂಬರುವಾಗಲೇ ನಮ್ಮನ್ನು ಕ್ಷಮಿಸ್ಬಿಟ್ಟು ನಮ್ಮನ್ನು ಪರಿಶುದ್ಧವಾಗಿ ನೋಡ್ತಾರೆ. ಈ ಒಂದು ವಿಷಯ ನಮ್ಮಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ನಮಗೊಬ್ಬರ ಮೇಲೆ ಒಬ್ಬರು ಪ್ರೀತಿ ಬರ್ತಾ ಇಲ್ಲ. ಯಾಕಂದರೆ ದೇವರ ಪ್ರೀತಿ ನಮ್ಗೆ ಅರ್ಥ ಆಗದೆ ಇರುವಾಗ ಇನ್ನೊಬ್ಬರನ್ನು ಕ್ಷಮಿಸುವುದಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಪ್ರಾರ್ಥನೆ ಮಾಡೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಇವತ್ತಿನ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ, ದೇವರೇ ಮನಸ್ಸಾಂತರ ಕೊಡಿ, ನನ್ನಲ್ಲಿ ಏನಾಗಬೇಕು, ಮನಸ್ಸಾಂತರ ಕೊಡಿ. ಯಾಕಂದರೆ ನನ್ನ ಮನಸ್ಸಾಕ್ಷಿ ಸರಿಯಾಗಿದ್ದರೆ ನಾನೊಂದು ವಿಷಯ ಮಾಡೋದಕ್ಕೆ ಮೊದಲೇ ದೇವ್ರು ನನ್ನ ಮನಸ್ಸಾಕ್ಷಿಯಲ್ಲಿ ಏನು ಮಾಡ್ತಾರೆ, ಹೇಳ್ತಾರೆ ಇದನ್ನು ಮಾಡಬೇಡ ಅಂತ. ಇಷ್ಟೋ ಸತಿ ದೇವ್ರು ನಿಮ್ಮ ಜೊತೆ ಮಾತಾಡಿರ್ತಾರೆ, ಈ ಜಾಗದಲ್ಲಿ ಇದನ್ನು ಹೋಗಿ ಹೇಳ್ಬೇಡ, ಈ ಜಾಗದಲ್ಲಿ ಇದನ್ನು ಹೋಗಿ ಮಾಡಬೇಡ ಅಂತ. ಆದರೆ ಅದನ್ನು ಮೀರಿ ಹೋಗಿ ನಾವೇನು ಮಾಡ್ತೀವಿ. ನಮಗೆ ಗೊತ್ತು ಈ ಜಾಗದಲ್ಲಿ ಇದೆ, ನಾನು ಹೋಗಿ ಹೇಳಿದ್ರೆ ಏನಾಗುತ್ತೆ, ಒಂದು ಜಗಳ ಬರ್ಬೋದು, ಅಥವಾ ಹೊಟ್ಟೆ ಕಿಚ್ಚು ಬರ್ಬೋದು, ಅಹಂಕಾರ ಬರ್ಬೋದು ಅಂತ. ದೇವ್ರು ಹಾಗೆ ಮಾಡುವಂಥ 3 ವಿಷಯಗಳು ಯಾವುದು? ಅಹಂಕಾರ, ಒಬ್ರನ್ನೊಬ್ಬರ ಜೊತೆ ಜಗಳ ತಂದಿಡೋದು, ಮತ್ತು 3 ಜೆಲಸಿ,
ಹೊಟ್ಟೆ ಕಿಚ್ಚು. ಈ ಮೂರು ಮತ್ತೆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16-19 7 ಪಾಪಗಳು ಕುರಿತಾಗಿ ಮಾತಾಡಿರ್ತಾರೆ. ದೇವ್ರು ಹಾಗೆ ಮಾಡಿ ಅಸಹ್ಯ ಅಂತ ಹೇಳುವಂಥ ವಿಷಯಗಳು. ಇವತ್ತು ನಮಗೆ ನಾವೇ ಪ್ರಶ್ನೆ ಕೇಳಬೇಕು, ದೇವರೇ ಅದರಲ್ಲಿ ಎಷ್ಟು ಪಾಪಗಳು ನನ್ನ ಜೀವನದಲ್ಲಿದೆ. ಯಾಕಂದರೆ ನಾವು ಪವಿತ್ರಾತ್ಮರಿಂದ ನಡೆಸಲ್ಪಡುವಾಗ ಅವರ ಜೊತೆ ಹತ್ರ ಆಗ್ತಾ 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 ನಮ್ಮಲ್ಲಿ ಏನಾಗಲ್ಲ, ಈ ಒಂದು ಗುಣಗಳೆಲ್ಲ ಮಾರ್ಪಡಕ್ಕೆ ಪ್ರಾರಂಭಿಸುತ್ತೆ. ಹೊಟ್ಟೆ ಕಿಚ್ಚು ಬರಲ್ಲ. ಒಬ್ರು ಚೆನ್ನಾಗಿದ್ದಾರೆ ಅಂತ ನೋಡುವಾಗ ನಮ್ಮ ಮನಸ್ಸಲ್ಲಿ ಏನು ಬರಲ್ಲ? ಹೊಟ್ಟೆ ಕಿಚ್ಚು ಬರಲ್ಲ. ದೇವ್ರವ್ರು ಚೆನ್ನಾಗಿಟ್ಟಿದ್ದೀರಲ್ಲ ದೇವರೇ ಅಂತ ನಮ್ಮಲ್ಲಿ ಏನು ಬರುತ್ತೆ? ಸಂತೋಷ ಬರುತ್ತೆ. ಇನ್ನೂ ಸಹ ಪಿಶಾಚ ಗುಣಗಳು ನಿಮ್ಮಲ್ಲಿದೆ. ಅಹಂಕಾರ ಅನ್ನೋದು ಪಿಶಾಚ ಗುಣ. ಅಹಂಕಾರ ಸ್ಪೆಷಲ್ ಆಗಿ ಪಿಶಾಚ ಗುಣ. ಈ ಒಂದು ಒಬ್ಬರ ಜೊತೆ ಒಬ್ರು ಜಗಳ ತಂದಿಡೋದು ಸ್ಪೆಷಲ್ ಆಗಿ ಪಿಶಾಚ ಗುಣ ಅದು. ಯಾಕಂದರೆ ಅಹಂಕಾರ ಇರುವಂಥ ಒಂದು ಕಾರಣದಿಂದಾನೇ ಏನಾಯಿತು? ಪಿಶಾಚಿಯನ್ನು ದೇವ ಪರಲೋಕದಿಂದ ಏನು ಮಾಡಿದ್ರು? ಕೆಳಗಡೆ ತಳ್ಳಿದ್ರು. ಅಹಂಕಾರಕ್ಕಿಂತ ಮೋಸವಾದ ವಿಷಯ ಬೇರೆ ಯಾವುದೂ ಇಲ್ಲ. ದೇವ್ರು ಎಲ್ಲವನ್ನೂ ಸಹ ನಾವು ಅದನ್ನು ದಾಟಿ ಬರ್ಬೋದು. ನಾವು ಅಹಂಕಾರನ ದಾಟಿ ಬರೋದಕ್ಕೆ ಸಾಧ್ಯ ಇಲ್ಲ. ಜೀವನ ಪೂರ್ತಿ ನಮ್ಮಲ್ಲಿ ಎಲ್ಲಾದರೂ ಒಂದು ಕಡೆ ಅಹಂಕಾರ ಇರುತ್ತೆ. ಅದು ನಮ್ಮ ಮೇಲೆ ಅಧಿಕಾರ ಚಲಾಯಿಸದೆ ನಾವೇನು ಮಾಡಬೇಕು? ದೇವ್ರ ಜೊತೆಯಲ್ಲೇ ನಡೆಯೋಕ್ಕೆ ಪ್ರಾರಂಭಿಸ್ಬೇಕು. ದೇವ್ರನ್ನ ಬಿಟ್ಟು ನಾವು ಯಾವಾಗ ಮುಂದೆ ಹೊರದು ಹೋಗ್ತೀವೋ ನಮ್ಮಲ್ಲಿ ಅಹಂಕಾರ ಹೆಚ್ಚಾಗುತ್ತೆ. ನೋಡ್ದ, ನಾನು ದೇವ್ರು ಇಲ್ಲದೇನೂ ಸಹ ಪ್ರಾರ್ಥನೆ ಮಾಡ್ದೇನೂ ಸಹ ನನ್ನ ಜೀವನ ಓಡ್ತಾ ಇದೆ. ಆಯಷಾ 22 ಏನು ಹೇಳ್ತಾರೆ? ಇನ್ನೇನು ನಾಳೆ ಸತ್ತೋಗ್ತೀವಲ್ಲ, ನನ್ನ ಜೀವನ ಇವತ್ತು ಸಂತೋಷವಾಗಿ ಮುಗೀಲಿ. ಅಂಥ ಪಾಪವನ್ನು ದೇವ್ರು ಬಿಡಲ್ಲ. ನಮ್ಮ ಸಭೆಯಲ್ಲೂ ಅದೇ ತಪ್ಪು ಮಾಡ್ತಾ ಇದ್ದೀವಿ. ಇನ್ನೇನು ಮುಗೀತು ಸಭೆ, ಇನ್ನೇನು ಮುಗೀತು, ಇನ್ನೇನು ಆಯಿತು ನಮ್ಮ ಜೀವನ ಹೆಂಗೆ ನಡೀತಾ ಇದೆ. ನಮ್ಮ ಜೀವನ ಎಷ್ಟೇ ನಮ್ಮ ಕಣ್ಮುಂದೆ ತಪ್ಪಾದರೂ ಏನು ಮಾಡ್ತಾ ಇಲ್ಲ, ಸರಿಪಡಿಸ್ಬೇಕು ಅನ್ನುವಂಥ ಮನಸ್ಸು ನಮ್ಮಲ್ಲಿ ಬರ್ತಾ ಇಲ್ಲ, ಅಥವಾ ಜಾಗವನ್ನು ಬಿಟ್ಟು ಹೋಗ್ಬೇಕು ಅನ್ನೋಂಥ ಮನಸ್ಸು ಬರ್ತಾ ಇಲ್ಲ. ಈ ಮನಸ್ಸು ಇಲ್ಲದೇ ಇರುವಂಥ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ? ಪವಿತ್ರಾತ್ಮ ನಮ್ಮನ್ನು ಇಷ್ಟೇ ನಡೆಸಿದ್ರು ನಮ್ಮಿಂದ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡೋಣ. ದೇವರೇ, ನೀವು ಒಳ್ಳೆಯವ್ರನ್ನು ಕೃಪಿಸಿದ ಕಾಲವದೆಯಪ್ಪ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವಿಷ್ಟೂ ವಿಷಯಗಳಲ್ಲಿ ಅಪ್ಪ ಇನ್ನೂ ಸರಿಪಡಬೇಕಾಗಿದೆ. ಹೌದಪ್ಪ, ನಾನು ಇದನ್ನ ಮಾತುಗಳನ್ನ ಹೇಳುವಾಗ ನಾನು ಸರಿಯಾದ ಮನುಷ್ಯ ಅನ್ನುವಂಥ ಒಂದು ಕಾರಣದಿಂದ ಹೇಳ್ತಾ ಇಲ್ಲ ನಾನು ಸಹ ಈ ವಾಕ್ಯಗಳು ಹೇಳುವಾಗ ನನಗೂ ಸಹ ನೀವು ಸೇರಿಸಿ ಮಾತಾಡ್ತಾ ಇದ್ದೀರಾ. ಹೌದಪ್ಪ, ಈ ವಾಕ್ಯಗಳು ಯಾರಿಗೂ ಸಪ್ರೇಟಾಗಿ ನಾವು ಹೇಳುವಂಥ ವಾಕ್ಯಗಳಲ್ಲಪ್ಪ. ಈ ವಾಕ್ಯಗಳು ನಿಮಗೆ ಗೊತ್ತಿದೆ, ಅವರ ಮನಸ್ಸಾಕ್ಷಿಗೆ ನೀವು ಮಾತಾಡಿರ್ತೀರ. ಮನಸ್ಸಾಂತರ ಪಡೋದಕ್ಕೆ ಸಹಾಯ ಮಾಡಿ. ನಮ್ಮಲ್ಲಿ ಉಜ್ಜೀವನ ಬೇಕು, ನಮಗೆ ಇನ್ನೂ ಹೆಚ್ಚಾದ ಜನರು ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ತೀವಿ ಹೊರತು ನಮ್ಮ ಪಾಪಗಳನ್ನ ಬಿಟ್ಟು ನಾವು ತಿರುಗ್ತಾ ಇಲ್ಲ ದೇವರೇ. ನಮ್ಮ ಪಾಪವನ್ನು ಬಿಟ್ಟು ನಾವು ಮನಸ್ಸಾಂತರ ಪಟ್ಟು ಒಂದು ಸೇರಿ ನಾವು ಪ್ರಾರ್ಥನೆ ಮಾಡುವಾಗ ಅತಿಶಯಗಳು ನೀವು ಮಾಡ್ತೀರಪ್ಪ. ಆದರೆ ನಮ್ಮ ಮನಸ್ಸಾಂತರ ಪಡೆದೇ ಇರುವಂಥ ಒಂದು ಕಾರಣದಿಂದ, ಮನಸ್ಸು ಚೇಂಜ್ ಆಗದೇ ಇರುವಂಥ ಒಂದೇ ಕಾರಣದಿಂದ ನಮ್ಮಲ್ಲಿ ಇನ್ನೂ ನಿಮ್ಮ ಪವಿತ್ರಾತ್ಮರ ಪ್ರಸನ್ನತೆಯನ್ನು ಹೆಚ್ಚಾಗಿ ನೋಡೋಕ್ಕೆ ಪ್ರಾರಂಭ ಆಗ್ತಾ ಇಲ್ಲ. ನಾವು ಸರಿಪಡಿಸ್ಕೊಳ್ಳೋಕೆ ಸಹಾಯ ಮಾಡಿ. ನಮ್ಮ ದಾರಿಗಳು ನಾವು ಸರಿಪಡಿಸಿಕೊಳ್ಳುವಾಗ ನಮ್ಮನ್ನೊಪ್ಪ ಸ್ತೋತ್ರ ನೀವು ನಡೆಸ್ತೀರಾ. ಹೌದಪ್ಪ, ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ಎಂದು ಮಾರದೇ ಇರುವಂಥ ದೇವರು ನಮ್ಮನ್ನು ಆಶೀರ್ವದಿಸಿಯಪ್ಪ. ಹೌದಪ್ಪ, ನಮ್ಮ ಜೀವನ ಪೂರ್ತಿ, ವಾರ ಪೂರ್ತಿ ನಮ್ಮ ಜೊತೆ ಇದು ನಡೆಸ್ಕೊಡಿ. ನಮ್ಮಲ್ಲಿ ಇಲ್ಲೆಲ್ಲ ನಾವು ಸರಿಪಡಿಸ್ಬೇಕು ಅಂತ ಮನೇಲಿ ಹೋಗಿ ನೀವು ಪ್ರತಿಯೊಬ್ಬರ ಜೊತೆನೂ ಮಾತನಾಡಿ ಅಪ್ಪ. ಯಾರೆಲ್ಲ ನಿಮಗೆ ಸಮಯ ಕೊಡ್ತಿಲ್ಲೋ ಅವ್ರ ಸಮಯ ಕೊಡೋಕ್ಕೆ ಸಹಾಯ ಮಾಡಿ. ಯಾಕಂದರೆ ನಿಮ್ಮ ಜೊತೆ ಸಮಯ ಕೊಡದೆ ಹೋದರೆ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್, ಒಂದು ಹೊಸಪ ಸ್ತೋತ್ರ, ಒಂದು ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಂಬಂಧವನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ, ನಿಮ್ಮ ಜೊತೆಯಪ್ಪ ನೀವು ಎಷ್ಟೋ ಪ್ರೀತಿ ಮಾಡಿದ್ದೀರಾ ಅನ್ನೋದನ್ನು ನಾವು ತಿಳಿದುಕೊಂಡು ನಿಮ್ಮ ಜೊತೆ ಒಂದು ಸ್ವಲ್ಪ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯು ಹೌದಪ್ಪ ಯೇಸು ಕ್ರಿಸ್ತುವಿನ ಆ ಒಂದು ಅಪ್ಪ ಸ್ತೋತ್ರ, ಹೌದಪ್ಪ ನಿಮ್ಮ ಕೃಪೆ ನಮ್ಮನ್ನಪ್ಪ ಸ್ತೋತ್ರ, ಈ ಪಾಪಗಳಿಂದ ಅಪ್ಪ ನಿಮ್ಮ ಪ್ರೀತಿ, ಯೇಸು ಕ್ರಿಸ್ತುವಿನ ಕೃಪೆ, ನಿಮ್ಮ ಬಲ ಮತ್ತು ಪವಿತ್ರಾತ್ಮರ ಅನ್ಯೂನ್ಯತೆ ಇಲ್ಲದೆ ಹೋದರೆ ಹೌದಪ್ಪ ನಮ್ಮ ಪಾಪಗಳಿಂದ, ನಮ್ಮ ತಪ್ಪುಗಳಿಂದ ನಾವು ಸರಿಪಡಿಸ್ಕೊಂಡು ದೂರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಬಲ ಬೇಕು, ನಿಮ್ಮ ಪ್ರೀತಿ ಅರ್ಥ ಆಗಬೇಕಪ್ಪ, ಮತ್ತು ಪವಿತ್ರಾತ್ಮರ ಜೊತೆ ಅನ್ಯೂನ್ಯತೆಯು ನಿಮ್ಮ ಫಲಗಳು ನಮ್ಮಲ್ಲಿ ಹೆಚ್ಚಾಗಬೇಕು. ಅದಪ್ಪ ಎಲ್ಲವನ್ನಪ್ಪ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.